ನಮಸ್ಕಾರ ಸ್ನೇಹಿತರೆ, ನಾನು ಇಶಿತಾ. ಇಂದು ನಾನು ನಿಮಗೆ ನನ್ನ ಜೀವನದ ಕಥೆಯನ್ನು ಹೇಳಲು ಹೊರಟಿದ್ದೇನೆ. ಅದು ಬಹುಶಃ ನಿಮಗೆ ನಂಬಲು ಸಾಧ್ಯವಾಗದೇ ಇರಬಹುದು, ಆದರೆ ಇದು ಸತ್ಯ. ಅವನು ನನ್ನ $5 ಮಿಲಿಯನ್ ಆಸ್ತಿಯಿಂದ ಒಂದು ಟೆಕ್ ಸಾಮ್ರಾಜ್ಯವನ್ನೇ ಕಟ್ಟಿದ ಮತ್ತು ಒಂದು ದಿನ ನಗುತ್ತಾ ಹೇಳಿದ, ಥ್ಯಾಂಕ್ ಯು ಜಾನು, ಈಗ ನೀನು ಹೊರ ಹೋಗಬಹುದು, ನನ್ನ ಹೊಸ ಹುಡುಗಿಗೆ ಜಾಗ ಬೇಕು ಎಂದು. ನಾನು ಮೌನವಾಗಿದ್ದೆ, ಏಕೆಂದರೆ ಟೈಮರ್ ಈಗಾಗಲೇ ಶುರುವಾಗಿದೆ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಇಂದು ನಾನು ನಿಮಗೆ ಪ್ರೀತಿ, ನಂಬಿಕೆ ಮತ್ತು ತ್ಯಾಗದ ಈ ಕತೆ ಮೋಸ, ದುರಾಸೆ ಮತ್ತು ಸೇಡಿನ ಕಥೆಯಾಗಿ ಹೇಗೆ ಬದಲಾಯಿತು ಎಂದು ಮೊದಲಿನಿಂದಲೂ ಹೇಳುತ್ತೇನೆ. ಅದು ಸಂಜೆಯ ಸಮಯವಾಗಿತ್ತು. ತಣ್ಣನೆಯ ಗಾಳಿ ಬೀಸುತ್ತಿತ್ತು ಮತ್ತು ನಾನು ನನ್ನ ಮನೆಯ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ದೆ. ಇಲ್ಲಿ ನಾನು ನನ್ನ ಪತಿ ಅರ್ಜುನ್ ಜೊತೆ 7 ವರ್ಷಗಳನ್ನು ಕಳೆದಿದ್ದೇನೆ. 7 ವರ್ಷಗಳು ಜೊತೆಯಾಗಿ ಕನಸುಗಳನ್ನು ಕಂಡಿದ್ದೆವು. ಆದರೆ ಅಂದು ಸಂಜೆ ನಾನು ಮನೆಯ ಬಾಗಿಲು ತೆರೆದಾಗ ನನ್ನ ಜೀವನ ಶಾಶ್ವತವಾಗಿ ಬದಲಾಗಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಅರ್ಜುನ್ ಸೋಫಾದ ಮೇಲೆ ಕುಳಿತಿದ್ದ. ಅವನ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗಿ ಇದ್ದಳು. ತೆಳ್ಳಗಿದ್ದಳು, ಸುಂದರವಾಗಿದ್ದಳು, ದುಬಾರಿ ಬಟ್ಟೆಗಳನ್ನು ಧರಿಸಿದ್ದಳು ಮತ್ತು ನನ್ನ ಮನೆಯಲ್ಲಿ ನನ್ನ ಪತಿಯ ಪಕ್ಕದಲ್ಲಿ ಅವಳು ಆ ಮನೆಯ ಮಾಲೀಕಳೆಂಬಂತೆ ಕುಳಿತಿದ್ದಳು. ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನಾನು ಅರ್ಜುನ್ ಏನಾದರೂ ಹೇಳುತ್ತಾನೆ, ಏನಾದರೂ ವಿವರಿಸುತ್ತಾನೆ ಎಂಬ ಭರವಸೆಯಿಂದ ಅವನ ಕಡೆ ನೋಡಿದೆ. ಆದರೆ ಅವನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಯಾವುದೇ ಫೀಲಿಂಗ್ಸ್ ಇರಲಿಲ್ಲ. ಅವನು ನನ್ನನ್ನು ನೋಡಿ ಬಹಳ ತಣ್ಣನೆಯ ಧ್ವನಿಯಲ್ಲಿ ಹೇಳಿದ, ಇಶಿತಾ, ಇವಳು ಮೀರಾ, ನನ್ನ ಹೊಸ ಪಾರ್ಟ್ನರ್, ಮತ್ತು ಇಂದಿನಿಂದ ಇವಳು ಇಲ್ಲೇ ಇರುತ್ತಾಳೆ. ನಾನು ಅಲ್ಲೇ ಸ್ತಬ್ಧಳಾಗಿ ನಿಂತೆ. ನನ್ನ ಕೈಯಿಂದ ಕಾಫಿ ಕಪ್ ಬೀಳುವಷ್ಟರಲ್ಲಿತ್ತು. ನಾನು ಅವನ ಕಡೆ ನೋಡಿ ಕೇಳಿದೆ, ನಿನ್ನ ಮಾತಿನ ಅರ್ಥವೇನು? ಅವನು ನಕ್ಕನು. ಅಂತಹ ಒಂದು ನಗು ನಾನು ಅವನಲ್ಲಿ ಎಂದೂ ನೋಡಿರಲಿಲ್ಲ. ಅವನು ಹೇಳಿದ, ಅರ್ಥ ಸ್ಪಷ್ಟವಾಗಿದೆ ಇಶಿತಾ. ನಿನ್ನ ಕೆಲಸ ಇಲ್ಲಿಗೆ ಮುಗಿದಿದೆ. ನೀನು ಏನು ನೀಡಬೇಕಿತ್ತೋ ಅದನ್ನು ನೀಡಿದೀಯಾ. ಈಗ ನಾನು ಮುಂದೆ ಹೋಗಬೇಕು ಮತ್ತು ಮೀರಾ ನನ್ನ ಜೊತೆಗಿದ್ದಾಳೆ. ನೀನು ಈ ಮನೆಯನ್ನು ಬಿಟ್ಟು ಹೋಗಬೇಕು. ನನ್ನ ಪಾದದ ಕೆಳಗಿನ ನೆಲವೇ ಜಾರಿದಂತಾಯಿತು. ನಾನು ಹೇಳಿದೆ, ಈ ಮನೆ, ಇದು ನಮ್ಮ ಮನೆ ಅರ್ಜುನ್. 7 ವರ್ಷಗಳ ಕಾಲ ನಾವು ಜೊತೆಗಿದ್ದ ಮನೆ. ಅವನು ನನ್ನನ್ನು ಯಾವುದೋ ಅಪರಿಚಿತಳನ್ನು ನೋಡುವಂತೆ ನೋಡಿದ. ಅವನು ಹೇಳಿದ, ಇಶಿತಾ, ಇದು ಈಗ ನನ್ನ ಮನೆ ಮತ್ತು ನೀನು ನಾಳೆ ಬೆಳಿಗ್ಗೆಯೊಳಗೆ ಇಲ್ಲಿಂದ ಹೊರಬೀಳಬೇಕು ಎಂದು ನಾನು ಬಯಸುತ್ತೇನೆ. ಮೀರಾಳಿಗೆ ಜಾಗ ಬೇಕು. ಆ ಕ್ಷಣದಲ್ಲಿ ನನ್ನ ಎದೆಗೆ ಯಾರೋ ಚಾಕು ಚುಚ್ಚಿದಂತೆ ಭಾಸವಾಯಿತು. ಒಂದು ಕ್ಷಣ ಇದು ಸತ್ಯವೋ ಅಥವಾ ಯಾವುದೋ ಕೆಟ್ಟ ಕನಸೋ ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ ಮೀರಾಳ ಆ ಅಸಹ್ಯವಾದ ನಗು, ಅರ್ಜುನ್ನ ಆ ನಿರುತ್ಸಾಹ, ಎಲ್ಲವೂ ಸಂಪೂರ್ಣವಾಗಿ ನಿಜವಾಗಿತ್ತು. ಅಂದು ರಾತ್ರಿ ನಾನು ಏನೂ ಹೇಳಲಿಲ್ಲ. ನಾನು ಮೌನವಾಗಿ ನನ್ನ ರೂಮಿಗೆ ಹೋದೆ, ಬಾಗಿಲು ಮುಚ್ಚಿದೆ ಮತ್ತು ಹಾಸಿಗೆಯ ಮೇಲೆ ಕುಳಿತೆ. ಕಣ್ಣೀರು ಬಹಳ ತಡವಾಗಿ ಬಂತು. ಮೊದಲು ಕೇವಲ ಶೂನ್ಯವಿತ್ತು, ಒಂದು ಭಾರವಾದ ಮೌನವಿತ್ತು. ಆದರೆ ಅಂದು ರಾತ್ರಿ ನಾನು ಇನ್ನೊಂದು ಕೆಲಸವನ್ನು ಮಾಡಿದೆ. ನಾನು ನನ್ನ ಮೆದುಳಿನಲ್ಲಿ ಒಂದು ಸ್ವಿಚ್ ಒತ್ತಿದೆ. ನನಗೆ ನಾನು ಹೇಳಿಕೊಂಡೆ, ಇಶಿತಾ, ನೀನು ಅಳಬಾರದು, ನೀನು ಕುಸಿಯಬಾರದು, ನೀನು ಹೋರಾಡಬೇಕು. ಏಕೆಂದರೆ ನಿನಗೆ ಒಂದು ಸತ್ಯ ತಿಳಿದಿದೆ, ಅದು ಅರ್ಜುನ್ಗೆ ತಿಳಿದಿಲ್ಲ, ಮತ್ತು ಆ ಸತ್ಯವೇ ನಿನ್ನ ಆಯುಧವಾಗಲಿದೆ. ಅಂದು ಎಲ್ಲವೂ ಸಾಮಾನ್ಯವಾಗಿತ್ತು. ನನ್ನ ಜೀವನದಲ್ಲಿ ಅರ್ಜುನ್ ಬಂದ ನಂತರ ನಾನು ನನ್ನ ತಾಯಿಯ ಕೊನೆಯ ನೆನಪಾದ ನನ್ನ $50 ಲಕ್ಷ ಆಸ್ತಿಯನ್ನು ಅವನ ಕೈಗಿಟ್ಟಿದ್ದೆ. ಇದು 8 ವರ್ಷಗಳ ಹಿಂದಿನ ಮಾತು. ನಾನು ಮುಂಬೈನಲ್ಲಿ ಒಂದು ಸಣ್ಣ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಜೀವನ ಸಾಧಾರಣವಾಗಿತ್ತು, ಆದರೆ ಸುಖಮಯವಾಗಿತ್ತು. ನನ್ನ ತಾಯಿ ನಿಧನರಾಗಿದ್ದರು ಮತ್ತು ಅವರು ನನಗಾಗಿ ಒಂದು ದೊಡ್ಡ ಪ್ರಾಪರ್ಟಿ ಹಾಗೂ ಕೆಲವು ಹೂಡಿಕೆಗಳನ್ನು ಬಿಟ್ಟು ಹೋಗಿದ್ದರು. ಅವುಗಳ ಒಟ್ಟು ಮೌಲ್ಯ ಸುಮಾರು $50 ಲಕ್ಷ ಆಗಿತ್ತು. ಆ ಸಮಯದಲ್ಲಿ ಆ ಮೊತ್ತ ನನಗೆ ಒಂದು ದೊಡ್ಡ ಆಸರೆಯಾಗಿತ್ತು. ಆದರೆ ನಾನೆಂದಿಗೂ ಅದನ್ನು ಮುಟ್ಟಿರಲಿಲ್ಲ. ಈ ಹಣ ಯಾವುದಾದರೂ ಸರಿಯಾದ ಕೆಲಸಕ್ಕೆ ಬಳಕೆಯಾಗಲಿ ಎಂದು ನಾನು ಬಯಸಿದ್ದೆ. ತದನಂತರ ನನ್ನ ಜೀವನದಲ್ಲಿ ಅರ್ಜುನ್ ಬಂದ. ಅವನು ಒಂದು ಸ್ಟಾರ್ಟಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಅವನಿಗೆ ಟೆಕ್ನಾಲಜಿಯ ಬಗ್ಗೆ ಅತೀವ ಆಸಕ್ತಿ ಇತ್ತು. ಯಾವಾಗಲೂ ಹೊಸ ಐಡಿಯಾಗಳ ಬಗ್ಗೆ ಮಾತನಾಡುತ್ತಿದ್ದ. ನಾವು ಮೊದಲ ಬಾರಿ ಭೇಟಿಯಾದಾಗ ಅವನ ಮಾತುಗಳಲ್ಲಿ ಒಂದು ಛಲವಿತ್ತು. ಅವನು ಹೇಳುತ್ತಿದ್ದ, ಇಶಿತಾ, ನಾನು ಎಂತಹ ಕಂಪನಿ ಕಟ್ಟಲು ಬಯಸುತ್ತೇನೆಂದರೆ ಅದು ಭಾರತದ ಟೆಕ್ ಜಗತ್ತಿನಲ್ಲಿ ಕ್ರಾಂತಿ ತರಬೇಕು. ಆದರೆ ನನ್ನ ಬಳಿ ಬಂಡವಾಳವಿಲ್ಲ, ಕೇವಲ ಕನಸುಗಳಿವೆ ಅಷ್ಟೇ. ನನಗೆ ಅವನ ಮಾತುಗಳು ಇಷ್ಟವಾದವು. ಅವನ ಛಲ, ಅವನ ಪರಿಶ್ರಮ, ಎಲ್ಲವೂ ನಿಜವೆಂದು ಅನ್ನಿಸಿತು. ನಾವು ನಿಧಾನವಾಗಿ ಹತ್ತಿರವಾದೆವು. ಪ್ರೀತಿಯಾಯಿತು ಮತ್ತು 1 ವರ್ಷದ ನಂತರ ನಾವು ಮದುವೆಯಾದೆವು. ಮದುವೆಯ ನಂತರ ಒಂದು ದಿನ ನಾವು ನಮ್ಮ ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದಾಗ ಅರ್ಜುನ್ ನನ್ನ ಕೈ ಹಿಡಿದು ಹೇಳಿದ, ಇಶಿತಾ, ನನಗೆ ನಿನ್ನ ಮೇಲೆ ಪೂರ್ಣ ನಂಬಿಕೆ ಇದೆ. ನಿನ್ನ ಬಳಿ ನಿನ್ನ ತಾಯಿಯ ಆಸ್ತಿ ಇದೆ ಎಂದು ನನಗೆ ತಿಳಿದಿದೆ. ನಾನು ನಿನ್ನಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಂಡಿಲ್ಲ. ಆದರೆ ನೀನು ಬಯಸಿದರೆ ನಾವು ಜೊತೆಯಾಗಿ ಏನಾದರೂ ದೊಡ್ಡದನ್ನು ಮಾಡಬಹುದು. ನಾನು ನನ್ನ ಸ್ವಂತ ಕಂಪನಿ ಶುರು ಮಾಡಲು ಬಯಸುತ್ತೇನೆ
ಮತ್ತು ನನಗೆ ನಿನ್ನ ಬೆಂಬಲ ಬೇಕು. ಆ ಸಮಯದಲ್ಲಿ ಇದು ನನ್ನ ಕರ್ತವ್ಯ ಎಂದು ನನಗೆ ಅನ್ನಿಸಿತು. ಅಷ್ಟಕ್ಕೂ ಅವನು ನನ್ನ ಪತಿ, ನನ್ನ ಸಂಗಾತಿ. ನಾನು ಅವನಿಗೆ ಸಹಾಯ ಮಾಡದಿದ್ದರೆ ಇನ್ಯಾರು ಮಾಡುತ್ತಾರೆ ಎಂದು ನಾನು ಯೋಚಿಸಿದೆ. ಮತ್ತು ನಿಜ ಹೇಳಬೇಕೆಂದರೆ ನನಗೂ ಅನ್ನಿಸಿತು, ಅಂದರೆ ನಾವು ಜೊತೆಯಾಗಿ ಏನನ್ನಾದರೂ ನಿರ್ಮಿಸಿದರೆ ಅದು ನಮ್ಮದಾಗುತ್ತದೆ, ನಮ್ಮ ಮಕ್ಕಳದಾಗುತ್ತದೆ, ನಮ್ಮ ಭವಿಷ್ಯದ್ದಾಗುತ್ತದೆ. ಹಾಗಾಗಿ ನಾನು ಸರಿ ಎಂದೆ. ನಾನು ನನ್ನ ತಾಯಿ ನೀಡಿದ್ದ ಇಡೀ ಆಸ್ತಿಯನ್ನು, ಅಂದರೆ ಪೂರ್ತಿ 50 ಲಕ್ಷ ರೂಪಾಯಿಯನ್ನು ಅರ್ಜುನ್ ಕೈಗಿಟ್ಟೆ. ಆದರೆ ಇಲ್ಲಿ ನಾನು ಒಂದು ಕೆಲಸ ಮಾಡಿದ್ದೆ. ಅದು ಬಹುಶಃ ನನ್ನ ಬುದ್ಧಿವಂತಿಕೆಯಾಗಿತ್ತು ಅಥವಾ ದೇವರ ಸೂಚನೆಯಾಗಿತ್ತು. ನಾನು ಒಬ್ಬ ವಕೀಲರ ಹತ್ತಿರ ಸಲಹೆ ಪಡೆದಿದ್ದೆ ಮತ್ತು ಒಂದು ವಿಶೇಷ ರೀತಿಯ ಒಪ್ಪಂದವನ್ನು ಮಾಡಿಸಿದ್ದೆ. ಆ ಒಪ್ಪಂದದಲ್ಲಿ ಒಂದು ಕ್ಲಾಸ್ ಇತ್ತು. ಅದನ್ನು ರಿವರ್ಷನ್ ಕ್ಲಾಸ್ ಎನ್ನುತ್ತಾರೆ. ಅದರ ಅರ್ಥವೇನೆಂದರೆ, ಒಂದು ವೇಳೆ ಎಂದಾದರೂ ಅರ್ಜುನ್ ನನಗೆ ಮೋಸ ಮಾಡಿದ್ದಾನೆ, ನನಗೆ ವಂಚಿಸಿ ನನ್ನ ಹಣದ ತಪ್ಪು ಬಳಕೆ ಮಾಡಿದ್ದಾನೆ ಅಥವಾ ನನ್ನನ್ನು ಕಂಪನಿಯಿಂದ ಹೊರಹಾಕುವ ಪ್ರಯತ್ನ ಮಾಡಿದ್ದಾನೆ ಎಂದು ಸಾಬೀತಾದರೆ ಇಡೀ ಕಂಪನಿ, ಇಡೀ ಸಾಮ್ರಾಜ್ಯ ಮರಳಿ ನನ್ನ ಹೆಸರಿಗೆ ಬರುತ್ತದೆ. ನಾನು ಈ ಕ್ಲಾಸನ್ನು ಅರ್ಜುನ್ಗೆ ತೋರಿಸಿದ್ದೆ ಮತ್ತು ಅವನು ನಗುತ್ತಾ ಹೇಳಿದ, ಇಶಿತಾ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಾನು ಹೇಳಿದ್ದೆ, ನಂಬಿಕೆ ಇದೆ, ಆದರೆ ಇದು ಕೇವಲ ಒಂದು ಫಾರ್ಮ್ಯಾಲಿಟಿ ಅಷ್ಟೇ. ಅವನು ಏನೂ ಯೋಚಿಸದೆ ಸೈನ್ ಮಾಡಿದ. ಅಂದರೆ ಒಂದು ದಿನ ಈ ಫಾರ್ಮ್ಯಾಲಿಟಿಯೇ ಅವನ ಬರ್ಬಾದ್ಗೆ ಕಾರಣವಾಗಲಿದೆ ಎಂದು ಆ ಸಮಯದಲ್ಲಿ ಅವನಿಗೆ ತಿಳಿದಿರಲಿಲ್ಲ. ಅರ್ಜುನ್ ನನ್ನ ಹಣದಿಂದ ಒಂದು ಟೆಕ್ ಕಂಪನಿ ಶುರು ಮಾಡಿದ. ಆರಂಭದಲ್ಲಿ ಬಹಳ ಶ್ರಮವಹಿಸಿದ, ರಾತ್ರಿಯಿಡೀ ಎಚ್ಚರವಿದ್ದು ಕೆಲಸ ಮಾಡಿದ ಮತ್ತು ನಾನು ಕೂಡ ಅವನ ಜೊತೆಯೇ ನಿಂತಿದ್ದೆ. ನಾನು ನನ್ನ ಕೆಲಸ ಬಿಟ್ಟೆ ಮತ್ತು ಪೂರ್ತಿ ಸಮಯ ಅವನ ಕಂಪನಿಗಾಗಿ ನೀಡತೊಡಗಿದೆ. ನಾನು ಮಾರ್ಕೆಟಿಂಗ್ ನಿಭಾಯಿಸುತ್ತಿದ್ದೆ, ಕ್ಲೈಂಟ್ ಜೊತೆ ಮಾತನಾಡುತ್ತಿದ್ದೆ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೆ. ನಾವು ಜೊತೆಯಾಗಿ ಆ ಕಂಪನಿಯನ್ನು ಕಟ್ಟಿದೆವು. ಮೊದಲ 2 ವರ್ಷಗಳು ಬಹಳ ಕಷ್ಟಕರವಾಗಿದ್ದವು. ಎಷ್ಟೋ ಬಾರಿ ಎಲ್ಲವೂ ಮುಳುಗಿ ಹೋಗುತ್ತದೆ ಎಂದು ಅನಿಸುತ್ತಿತ್ತು. ಆದರೆ ನಾವು ಸೋಲೊಪ್ಪಿಕೊಳ್ಳಲಿಲ್ಲ. ಮತ್ತು ನಂತರ 3ನೇ ವರ್ಷದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಬಂತು. ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿ ನಮ್ಮನ್ನು ತಮ್ಮ ಟೆಕ್ ಪಾರ್ಟ್ನರ್ ಆಗಿ ಮಾಡಿಕೊಂಡಿತು. ಅದರ ನಂತರ ಕಂಪನಿ ನಡೆಯಲಾರಂಭಿಸಿತು. 4ನೇ ವರ್ಷದ ಹೊತ್ತಿಗೆ ನಾವು ಕೋಟಿಗಟ್ಟಲೆ ಸಂಪಾದಿಸುತ್ತಿದ್ದೆವು. ಅರ್ಜುನ್ ಹೆಸರು ಟೆಕ್ ಇಂಡಸ್ಟ್ರಿಯಲ್ಲಿ ಮಿನುಗಲಾರಂಭಿಸಿತು. ಜನರು ಅವನನ್ನು ಯುವ ಉದ್ಯಮಿ, ವಿಜನರಿ ಇನ್ನೋವೇಟರ್ ಎಂದೆಲ್ಲ ಕರೆಯಲಾರಂಭಿಸಿದರು. ಆದರೆ ಈ ಯಶಸ್ಸಿನ ಜೊತೆಗೆ ಇನ್ನೇನೋ ಬದಲಾಗಲಾರಂಭಿಸಿತು. ಅರ್ಜುನ್ ಬದಲಾಗಲಾರಂಭಿಸಿದ. ಮೊದಲು ಅವನು ನನ್ನ ಹತ್ತಿರ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯವನ್ನು ಹಂಚಿಕೊಳ್ಳುತ್ತಿದ್ದ. ಆದರೆ ಈಗ ಅವನು ದೂರವಾಗಿದ್ದ. ಅವನು ಹೇಳುತ್ತಿದ್ದ, ಇಶಿತಾ, ನಿನಗೆ ಬಿಸ್ನೆಸ್ ಅರ್ಥವಾಗುವುದಿಲ್ಲ. ನನಗೆ ಒಬ್ಬಂಟಿಯಾಗಿ ನಿರ್ಧಾರ ತೆಗೆದುಕೊಳ್ಳಲು ಬಿಡು. ನಾನು ಮೌನವಾಗಿದ್ದೆ, ಏಕೆಂದರೆ ಬಹುಶಃ ಅವನು ಹೇಳುತ್ತಿರುವುದು ಸರಿ ಇರಬಹುದು ಎಂದು ನನಗೆ ಅನಿಸಿತು. 5ನೇ ವರ್ಷದ ಹೊತ್ತಿಗೆ ಕಂಪನಿಯ ಮೌಲ್ಯ ಸುಮಾರು $50 ಮಿಲಿಯನ್ ಆಗಿತ್ತು. ಅರ್ಜುನ್ ಈಗ ದೊಡ್ಡ ದೊಡ್ಡ ಈವೆಂಟ್ಗಳಿಗೆ ಹೋಗುತ್ತಿದ್ದ. ಮೀಡಿಯಾದಲ್ಲಿ ಅವನ ಇಂಟರ್ವ್ಯೂಗಳು ಬರುತ್ತಿದ್ದವು ಮತ್ತು ನಾನು ಮನೆಯಲ್ಲಿದ್ದೆ. ಅವನಿಗೆ ಅಡುಗೆ ಮಾಡುತ್ತಿದ್ದೆ, ಅವನಿಗಾಗಿ ಕಾಯುತ್ತಿದ್ದೆ. ನಿಧಾನವಾಗಿ ನನಗೆ ಅರಿವಾಗತೊಡಗಿತು, ನಾನು ನನ್ನನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅನಿಸತೊಡಗಿತು. ಆದರೆ ನಾನು ಅಂದುಕೊಂಡೆ, ಇದು ತ್ಯಾಗ ಮತ್ತು ಎಲ್ಲ ಹೆಂಡತಿಯರು ಇದನ್ನು ಮಾಡಬೇಕಾಗುತ್ತದೆ. ಆದರೆ 6ನೇ ವರ್ಷದಲ್ಲಿ ಏನೋ ಒಂದು ನಡೆಯಿತು. ಅದು ನನ್ನ ಕಣ್ಣುಗಳನ್ನು ತೆರೆಸಿತು. ಒಂದು ದಿನ ನಾನು ಮನೆಯಲ್ಲಿ ಅರ್ಜುನ್ನ ಲ್ಯಾಪ್ಟಾಪ್ನಿಂದ ಕೆಲವು ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡುತ್ತಿದ್ದೆ. ಅಷ್ಟರಲ್ಲಿ ಅಚಾನಕ್ಕಾಗಿ ಒಂದು ಫೋಲ್ಡರ್ ಓಪನ್ ಆಯಿತು. ಅದರಲ್ಲಿ ಕೆಲವು ಇಮೇಲ್ಸ್ ಇದ್ದವು, ಕೆಲವು ಮೆಸೇಜಸ್ ಇದ್ದವು. ನಾನು ಓದಲು ಶುರು ಮಾಡಿದೆ ಮತ್ತು ನನ್ನ ಹೃದಯ ಕುಸಿದಂತಾಯಿತು. ಆ ಮೆಸೇಜ್ಗಳು ಮೀರಾ ಎನ್ನುವ ಯಾವುದೋ ಹುಡುಗಿಯದ್ದಾಗಿದ್ದವು. ಆರಂಭದಲ್ಲಿ ಕೇವಲ ಪ್ರೊಫೆಷನಲ್ ಮಾತುಗಳಿದ್ದವು, ಆದರೆ ನಿಧಾನವಾಗಿ ಆ ಮಾತುಗಳು ಬದಲಾದವು. ಮೀರಾ ಬರೆಯುತ್ತಿದ್ದಳು, ನೀನು ಬಹಳ ಸ್ಪೆಷಲ್ ಅರ್ಜುನ್. ಮತ್ತು ಅರ್ಜುನ್ ರಿಪ್ಲೈ ನೀಡುತ್ತಿದ್ದ, ನಿನ್ನ ಹೊರತಾಗಿ ಇದೆಲ್ಲವೂ ಅಪೂರ್ಣ. ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಇನ್ನೂ ಸ್ಕ್ರಾಲ್ ಮಾಡಿ ನೋಡಿದಾಗ ಆ ಇಬ್ಬರ ಮಧ್ಯೆ ರಾತ್ರಿಯಿಡೀ ಮಾತುಗಳು ನಡೆಯುತ್ತಿದ್ದವು. ಜೊತೆಯಾಗಿ ಸುತ್ತಾಡಲು, ಜೊತೆಯಾಗಿ ಡಿನ್ನರ್ ಮಾಡಲು ಪ್ಲ್ಯಾನ್ಗಳು ಸಿದ್ಧವಾಗುತ್ತಿದ್ದವು. ನಾನು ಅಂದು ರಾತ್ರಿ ಅರ್ಜುನ್ಗೆ ಏನನ್ನೂ ಹೇಳಲಿಲ್ಲ. ನಾನು ಅಂದುಕೊಂಡೆ, ಬಹುಶಃ ನಾನು ಓವರ್ ರಿಯಾಕ್ಟ್ ಮಾಡುತ್ತಿದ್ದೇನೆ. ಬಹುಶಃ ಅವಳು ಕೇವಲ ಒಬ್ಬ ಸಹೋದ್ಯೋಗಿ ಇರಬಹುದೆಂದು. ಆದರೆ ಏನೋ ನಡೆಯುತ್ತಿದೆ ಎಂದು ನನ್ನ ಹೃದಯ ಹೇಳುತ್ತಿತ್ತು. ಮತ್ತು 7ನೇ ವರ್ಷದಲ್ಲಿ ಆ ದಿನ ಬಂದೇ ಬಿಟ್ಟಿತ್ತು. ಅರ್ಜುನ್ ನನ್ನ ಹತ್ತಿರ ಹೇಳಿದ, ಇಶಿತಾ, ನನಗೆ ನಿನ್ನನ್ನು ಯಾರಿಗೂ ಪರಿಚಯಿಸಬೇಕಿದೆ. ಇವಳು ಮೀರಾ, ನನ್ನ ಹೊಸ ಬಿಸ್ನೆಸ್ ಪಾರ್ಟ್ನರ್. ಅವಳು ಕಂಪನಿಯಲ್ಲಿ ದೊಡ್ಡ ಹೂಡಿಕೆ ಮಾಡಲಿದ್ದಾಳೆ. ನಾನು ಮೀರಾಳನ್ನು ನೋಡಿದೆ. ಅವಳು ಸುಂದರಿಯಾಗಿದ್ದಳು, ಕಾನ್ಫಿಡೆಂಟ್ ಆಗಿದ್ದಳು ಮತ್ತು ಅವಳು ಅರ್ಜುನ್ ಕಡೆಗೆ ನೋಡುತ್ತಿದ್ದ ರೀತಿಯಿಂದಲೇ ಸ್ಪಷ್ಟವಾಗುತ್ತಿತ್ತು. ಅವಳು ಕೇವಲ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿಲ್ಲ. ಆದರೆ ನಾನು ಮೌನವಾಗಿದ್ದೆ. ನಾನು ನಗುತ್ತಾ ಅವಳ ಹತ್ತಿರ ಹ್ಯಾಂಡ್ಶೇಕ್ ಮಾಡಿದೆ ಮತ್ತು ಹೇಳಿದೆ, ನೈಸ್ ಟು ಮೀಟ್ ಯು. ಅದರ ನಂತರದ ತಿಂಗಳುಗಳು ನನ್ನ ಪಾಲಿಗೆ ನರಕವಾಗಿ ಪರಿಣಮಿಸಿದವು. ಅರ್ಜುನ್ ಹೆಚ್ಚಿನ ಸಮಯವನ್ನು ಆಫೀಸ್ನಲ್ಲೇ ಕಳೆಯುತ್ತಿದ್ದ ಅಥವಾ ಮೀರಾಳ ಜೊತೆ ಮೀಟಿಂಗ್ಗಳಲ್ಲಿ ಇರುತ್ತಿದ್ದ.
ಅವನು ಮನೆಗೆ ತಡರಾತ್ರಿ ಬರುತ್ತಿದ್ದ ಮತ್ತು ಬಂದಾಗ ಅವನ ಶರ್ಟ್ ಮೇಲೆ ವಿಚಿತ್ರವಾದ ಪರ್ಫ್ಯೂಮ್ ಸುಗಂಧವಿರುತ್ತಿತ್ತು. ನಾನು ಒಂದು ದಿನ ಕೇಳಿದೆ, ಅರ್ಜುನ್, ಏನು ನಡೆಯುತ್ತಿದೆ? ನೀನು ನನ್ನಿಂದ ಏಕೆ ದೂರವಾಗುತ್ತಿದ್ದೀಯಾ? ಅವನು ನನ್ನ ಕಡೆ ಯಾವುದೋ ಒಂದು ಮೂರ್ಖತನದ ಪ್ರಶ್ನೆ ಕೇಳುತ್ತಿದ್ದೇನೆ ಎಂಬಂತೆ ನೋಡಿ ಹೇಳಿದನು, ಇಶಿತಾ, ನೀನು ಬಹಳ ಯೋಚಿಸುತ್ತಿದ್ದೀಯಾ. ನಾನು ಕೇವಲ ಬಿಸ್ನೆಸ್ ಬೆಳೆಸುತ್ತಿದ್ದೇನೆ, ನೀನು ಅರ್ಥ ಮಾಡಿಕೊಳ್ಳಬೇಕು ಎನ್ನುತ್ತಿದ್ದ. ಆದರೆ ನಾನು ಅರ್ಥ ಮಾಡಿಕೊಳ್ಳುತ್ತಿದ್ದೆ, ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿದ್ದೆ. ಮತ್ತು ಇದೇ ಸಮಯದಲ್ಲಿ ನಾನು ಇನ್ನೂ ಕೆಲವು ವಿಷಯಗಳನ್ನು ಗಮನಿಸಿದೆ. ಮನೆಯಲ್ಲಿ ಅರ್ಜುನ್ನ ವರ್ತನೆಯಲ್ಲಿ ಬದಲಾವಣೆ ಬಂದಿತ್ತು. ಅವನು ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದ, ಸಣ್ಣ ಪುಟ್ಟ ವಿಷಯಗಳಿಗೂ ಕೋಪಗೊಳ್ಳುತ್ತಿದ್ದ. ಒಂದು ಬಾರಿ ನಾನು ಅವನನ್ನು ಕೇಳಿದೆ, ಕಂಪನಿಯ ಕೆಲವು ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ತೋರಿಸು, ಎಲ್ಲವೂ ಹೇಗೆ ನಡೆಯುತ್ತಿದೆ ಎಂದು ನನಗೂ ತಿಳಿಯಬೇಕಲ್ಲವೇ? ಅವನು ತಕ್ಷಣವೇ ನಿರಾಕರಿಸಿದನು. ಅವನು ಹೇಳಿದನು, ಇದು ನೀನು ಅರ್ಥ ಮಾಡಿಕೊಳ್ಳುವ ವಿಷಯವಲ್ಲ ಇಶಿತಾ, ನೀನು ಮನೆ ನಿಭಾಯಿಸು, ಬಿಸ್ನೆಸ್ ನನಗೆ ಬಿಟ್ಟುಬಿಡು ಎಂದನು. ಅಂದು ನನಗೆ ಅರ್ಜುನ್ ನನ್ನನ್ನು ತನ್ನ ಜೀವನದಿಂದ ತನ್ನ ಬಿಸ್ನೆಸ್ನಿಂದ ಹೊರಹಾಕಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಮೊದಲ ಬಾರಿಗೆ ಅನ್ನಿಸಿತು. ಮತ್ತು ಸತ್ಯವೇನೆಂದರೆ ಅವನು ಅದರಲ್ಲಿ ಯಶಸ್ವಿಯಾಗುತ್ತಿದ್ದನು. ನಿಧಾನವಾಗಿ ನನಗೆ ಕಂಪನಿಯ ಯಾವುದೇ ಮೀಟಿಂಗ್ಗಳಿಗೆ ಕರೆಯುತ್ತಿರಲಿಲ್ಲ, ನನ್ನ ಯಾವುದೇ ಅಭಿಪ್ರಾಯ ಕೇಳುತ್ತಿರಲಿಲ್ಲ. ನಾನು ಕೇವಲ ಒಬ್ಬ ಗೃಹಿಣಿಯಾಗಿ ಉಳಿದು ಬಿಟ್ಟಿದ್ದೆ. ಆದರೆ ಆ ಕಂಪನಿ, ಆ ಸಾಮ್ರಾಜ್ಯ ನಿರ್ಮಾಣವಾಗಿದ್ದು ನನ್ನ ಪರಂಪರೆಯ ಆಸ್ತಿಯಿಂದಲೇ ಎಂಬುದು ನನಗೆ ತಿಳಿದಿತ್ತು. ನಂತರ ಆ ದಿನ ರಾತ್ರಿ ನಾನು ಮನೆಗೆ ಬಂದಾಗ ಮೀರಾ ನನ್ನ ಮನೆಯ ಸೋಫಾದ ಮೇಲೆ ನನ್ನ ಪತಿಯ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿದೆ. ಮತ್ತು ಅರ್ಜುನ್ ನನ್ನ ಹತ್ತಿರ ಹೇಳಿದನು, ಇಶಿತಾ, ನಿನ್ನ ಕೆಲಸ ಇಲ್ಲಿಗೆ ಮುಗಿದಿದೆ, ನೀನು ಈಗ ಇಲ್ಲಿಂದ ಹೋಗಬೇಕು ಎಂದನು. ಅಂದು ರಾತ್ರಿ ನಾನು ನನ್ನ ರೂಮಿನಲ್ಲಿ ಕುಳಿತು ಯೋಚಿಸುತ್ತಿದ್ದೆ, ನನ್ನಿಂದ ಏನು ತಪ್ಪಾಯಿತು? ನಾನು ಅಷ್ಟೊಂದು ತ್ಯಾಗ ಮಾಡಿದ್ದಕ್ಕೆ ಈಗ ನಾನು ನಿರುಪಯುಕ್ತಳಾಗಿ ಬಿಟ್ಟೆನಾ? ಪ್ರೀತಿ, ನಂಬಿಕೆ, ಬೆಂಬಲ ಇವುಗಳಿಗೆಲ್ಲ ಯಾವುದೇ ಬೆಲೆ ಇಲ್ಲವೇ? ಆದರೆ ನನಗೆ ಆ ಕಾಗದ ನೆನಪಾಯಿತು, ಆ ಕಾಂಟ್ರಾಕ್ಟ್ ನೆನಪಾಯಿತು. ಅದರಲ್ಲಿ ರಿವರ್ಷನ್ ಕ್ಲಾಸ್ ಇತ್ತು. ನಾನು ಎದ್ದು ನನ್ನ ಅಲ್ಮಾರಿ ತೆಗೆದು ಆ ಹಳೆಯ ಫೈಲ್ ತೆಗೆದೆ. ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದವು. ನಾನು ಅವುಗಳನ್ನು ಓದಿದೆ, ಪ್ರತಿಯೊಂದು ಸಾಲನ್ನು ಅರ್ಥ ಮಾಡಿಕೊಂಡೆ. ನಾನು ಅಸಹಾಯಕಳಲ್ಲ ಎಂದು ನನಗೆ ಅರಿವಾಯಿತು. ನನ್ನ ಹತ್ತಿರ ಒಂದು ಆಯುಧವಿದೆ. ಅದು ಒಂದು ಎಂತಹ ಆಯುಧವೆಂದರೆ ಅದು ಅರ್ಜುನನ ಇಡೀ ಸಾಮ್ರಾಜ್ಯವನ್ನೇ ತಲೆಕೆಳಗು ಮಾಡಬಲ್ಲದು. ಆದರೆ ಕೇವಲ ಡಾಕ್ಯುಮೆಂಟ್ ಸಾಕಾಗುತ್ತಿರಲಿಲ್ಲ, ನನಗೆ ಪುರಾವೆಗಳು ಬೇಕಿದ್ದವು, ಬಲವಾದ ಪುರಾವೆಗಳು. ಅವು ಅರ್ಜುನ್ ನನಗೆ ಮೋಸ ಮಾಡಿದ್ದಾನೆ ಎಂದು ಸಾಬೀತುಪಡಿಸಬೇಕಿತ್ತು. ಮತ್ತು ಆ ಪುರಾವೆಗಳನ್ನು ಕಲೆ ಹಾಕಲು ನಾನು ಶಾಂತವಾಗಿರಬೇಕಿತ್ತು, ಮೌನವಾಗಿರಬೇಕಿತ್ತು ಮತ್ತು ಚಾಣಾಕ್ಷತನದಿಂದ ಕೆಲಸ ಮಾಡಬೇಕಿತ್ತು. ಮರುದಿನ ಬೆಳಿಗ್ಗೆ ಅರ್ಜುನ್ ನಾಷ್ಟ ಮಾಡಲು ಕೆಳಗೆ ಬಂದಾಗ ನಾನು ಮೊದಲೇ ಕಿಚನ್ನಲ್ಲಿ ನಿಂತಿದ್ದೆ. ನಾನು ಅವನಿಗಾಗಿ ಅವನ ಪ್ರೀತಿಯ ಚಹಾ ತಯಾರಿಸಿದೆ ಮತ್ತು ನಗುತ್ತಾ ಅವನಿಗೆ ನೀಡಿದೆ. ಅವನು ಆಶ್ಚರ್ಯದಿಂದ ನನ್ನ ಕಡೆ ನೋಡಿದನು. ಅವನು ಕೇಳಿದನು, ನೀನು ಆರಾಮಾಗಿದ್ಯಾ ತಾನೇ? ನಾನು ಹೇಳಿದೆ, ಸಂಪೂರ್ಣ ಆರಾಮಾಗಿದ್ದೇನೆ. ಬಹುಶಃ ನೀನು ಹೇಳುತ್ತಿರುವುದು ಸರಿ ಇರಬಹುದು ಎಂದು ನಾನು ಯೋಚಿಸಿದೆ. ನಾನು ಸ್ವಲ್ಪ ಸಮಯಕ್ಕಾಗಿ ನನ್ನ ತಂದೆ ತಾಯಿಯ ಮನೆಗೆ ಹೋಗಬೇಕು, ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳಬೇಕು. ನನ್ನ ಈ ಮಾತು ಕೇಳಿ ಅರ್ಜುನ್ನಿಗೆ ನೆಮ್ಮದಿ ಅನ್ನಿಸಿತು. ನಾನು ಅವನ ಮಾತನ್ನು ಒಪ್ಪಿಕೊಂಡಿದ್ದೇನೆ ಎಂದು ಅವನಿಗೆ ಅನ್ನಿಸಿತು. ಅವನು ಹೇಳಿದನು, ಹೌದು ಇಶಿತಾ, ಇದು ಒಳ್ಳೆಯದು, ನೀನು ಹೋಗಿ ರಿಲ್ಯಾಕ್ಸ್ ಮಾಡು, ನಾನು ಇಲ್ಲಿ ಎಲ್ಲವನ್ನೂ ನಿಭಾಯಿಸಿಕೊಳ್ಳುತ್ತೇನೆ ಎಂದನು. ಅದೇ ದಿನ ಮಧ್ಯಾಹ್ನ ಅರ್ಜುನ್ ಆಫೀಸ್ಗೆ ಹೋದಾಗ ಮೀರಾ ಕೂಡ ಅವನ ಜೊತೆ ಹೋದಳು. ನಾನು ಮನೆಯಲ್ಲಿ ಹುಡುಕಾಟ ಶುರು ಮಾಡಿದೆ. ಅರ್ಜುನ್ ತನ್ನ ಸ್ಟಡಿ ರೂಮ್ನಲ್ಲಿ ಕೆಲವು ಪ್ರಮುಖ ಡಾಕ್ಯುಮೆಂಟ್ಸ್ ಇಡುತ್ತಾನೆ ಎಂದು ನನಗೆ ತಿಳಿದಿತ್ತು. ನಾನು ಅವನ ಟೇಬಲ್ನ ಡ್ರಾಯರ್ಗಳನ್ನು ತೆರೆದೆ, ಫೈಲ್ಗಳನ್ನು ನೋಡಿದೆ ಮತ್ತು ನನಗೊಂದು ಲಾಕ್ ಮಾಡಲಾದ ಡ್ರಾಯರ್ ಸಿಕ್ಕಿತು. ಅರ್ಜುನ್ ಈ ಡ್ರಾಯರ್ನ ಕೀಯನ್ನು ಯಾವಾಗಲೂ ತನ್ನ ಪರ್ಸ್ನಲ್ಲಿ ಇಟ್ಟುಕೊಳ್ಳುತ್ತಾನೆ ಎಂದು ನನಗೆ ತಿಳಿದಿತ್ತು. ಆದರೆ ಅದಕ್ಕೊಂದು ಸ್ಪೇರ್ ಕೀ ಕೂಡ ಇತ್ತು. ಅದನ್ನು ಅವನು ಒಂದು ಬಾರಿ ನನಗೆ ತೋರಿಸಿದ್ದನು. ನಾನು ಆ ಕೀಯನ್ನು ಹುಡುಕಿದೆ ಮತ್ತು ಕೊನೆಗೂ ಕಿಚನ್ನ ಒಂದು ಹಳೆಯ ಡಬ್ಬಿಯಲ್ಲಿ ಅದು ಸಿಕ್ಕಿತು. ನಾನು ಡ್ರಾಯರ್ ತೆರೆದೆ ಮತ್ತು ಒಳಗೆ ಸಿಕ್ಕಿದ್ದು ನನ್ನ ನಿರೀಕ್ಷೆಗಿಂತಲೂ ಹೆಚ್ಚಾಗಿತ್ತು. ಒಳಗೆ ಕೆಲವು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇದ್ದವು, ಕೆಲವು ಕಾಂಟ್ರಾಕ್ಟ್ ಪೇಪರ್ಸ್ ಮತ್ತು ಒಂದು ಸಣ್ಣ USB ಡ್ರೈವ್ ಇತ್ತು. ನಾನು ಮೊದಲು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ನೋಡಿದೆ. ಕಳೆದ 6 ತಿಂಗಳಲ್ಲಿ ಅರ್ಜುನ್ ಕಂಪನಿ ಅಕೌಂಟ್ನಿಂದ ಬಹಳ ದೊಡ್ಡ ಮೊತ್ತದ ಹಣವನ್ನು ಹಿಂಪಡೆದಿದ್ದಾನೆ ಎಂದು ಕಂಡಾಗ ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಮತ್ತು ಆ ಹಣವನ್ನು ಒಂದು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಆ ಅಕೌಂಟ್ ಯಾರ ಹೆಸರಿನಲ್ಲಿತ್ತು ಗೊತ್ತಾ? ಮೀರಾಳ ಹೆಸರಿನಲ್ಲಿ. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಕಾಂಟ್ರಾಕ್ಟ್ ಪೇಪರ್ಗಳನ್ನು ಎತ್ತಿಕೊಂಡು ಓದಲು ಶುರು ಮಾಡಿದೆ. ಈ ಕಾಂಟ್ರಾಕ್ಟ್ಗಳು ಕಂಪನಿಯ ಶೇರ್ ಟ್ರಾನ್ಸ್ಫರ್ಗೆ ಸಂಬಂಧಿಸಿದವುಗಳಾಗಿದ್ದವು. ಈ ಡಾಕ್ಯುಮೆಂಟ್ಸ್ ಪ್ರಕಾರ ಅರ್ಜುನ್ ಕಂಪನಿಯ ಹೆಚ್ಚಿನ ಪಾಲನ್ನು ನಿಧಾನವಾಗಿ ಮೀರಾಳ ಹೆಸರಿಗೆ ಮಾಡುತ್ತಿದ್ದನು. ಅಂದರೆ ಅವನು ನನ್ನನ್ನು ಕೇವಲ ಮನೆಯಿಂದ ಮಾತ್ರವಲ್ಲ, ಕಂಪನಿಯಿಂದಲೂ ಸಂಪೂರ್ಣವಾಗಿ ಅಳಿಸಿ ಹಾಕಲು ಪ್ರಯತ್ನಿಸುತ್ತಿದ್ದನು. ಆದರೆ ಅತಿ ದೊಡ್ಡ ಆಘಾತ ಉಂಟಾದದ್ದು ಯಾವಾಗ ಎಂದರೆ ನಾನು ಆ USB ಡ್ರೈವನ್ನು ನನ್ನ ಲ್ಯಾಪ್ಟಾಪ್ಗೆ ಹಾಕಿದಾಗ.
ಅದರಲ್ಲಿ ಕೆಲವು ರೆಕಾರ್ಡಿಂಗ್ಗಳಿದ್ದವು, ಕೆಲವು ವಿಡಿಯೋ ಫೈಲ್ಗಳಿದ್ದವು. ನಾನು ಮೊದಲ ರೆಕಾರ್ಡಿಂಗ್ ಪ್ಲೇ ಮಾಡಿದೆ ಮತ್ತು ಕೇಳಿದೆ. ಅಂದರೆ ಅರ್ಜುನ್ ಮತ್ತು ಮೀರಾ ಯಾವುದೋ ಹೋಟೆಲ್ ರೂಮಿನಲ್ಲಿ ಮಾತನಾಡುತ್ತಿದ್ದರು. ಅರ್ಜುನ್ ಹೇಳುತ್ತಿದ್ದನು, ಇನ್ನು ಕೆಲವು ತಿಂಗಳುಗಳು ಅಷ್ಟೇ ಮೀರಾ, ನಾನು ಇಶಿತಾಳನ್ನು ಸಂಪೂರ್ಣವಾಗಿ ಹೊರಹಾಕುತ್ತೇನೆ. ಅವಳಿಗೆ ಏನೂ ತಿಳಿಯುವುದೂ ಇಲ್ಲ ಮತ್ತು ಈ ಕಂಪನಿ ಇದೆಲ್ಲವೂ ಕೇವಲ ನಮ್ಮದಾಗಿರುತ್ತದೆ. ಮೀರಾ ನಗುತ್ತಾ ಹೇಳುತ್ತಿದ್ದಳು, ನೀನು ಬಹಳ ಸ್ಮಾರ್ಟ್ ಅರ್ಜುನ್. ನೀನು ಅವಳನ್ನು ಕೇವಲ ಬಳಸಿಕೊಳ್ಳುತ್ತಿದ್ದೀಯ ಎಂದು ಅವಳಿಗೆ ಮೊದಲೇ ತಿಳಿಯಬೇಕಿತ್ತು. ಪಾಪ ಇಶಿತಾ, ಎಷ್ಟು ಮುಗ್ಧೆ. ಆ ಸಮಯದಲ್ಲಿ ನನ್ನ ರಕ್ತ ಕುದಿಯಲಾರಂಭಿಸಿತು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ, ಕೋಪವಿತ್ತು. ನಾನು ಆ ಇಡೀ ಯುಎಸ್ಬಿಯನ್ನು ಚೆಕ್ ಮಾಡಿದೆ ಮತ್ತು ಅದರಲ್ಲಿ ಅದೆಷ್ಟೋ ರೆಕಾರ್ಡಿಂಗ್ಗಳಿದ್ದವು. ಅವು ಅರ್ಜುನ್ ಮತ್ತು ಮೀರಾ ಜೊತೆಯಾಗಿ ಇದೆಲ್ಲವನ್ನು ಪ್ಲಾನ್ ಮಾಡಿದ್ದರು ಎಂದು ಸಾಬೀತುಪಡಿಸುತ್ತಿದ್ದವು. ನನಗೆ ಏನೂ ತಿಳಿಯುವುದಿಲ್ಲ ಮತ್ತು ಅವರು ಸುಲಭವಾಗಿ ನನ್ನನ್ನು ಹೊರಹಾಕಬಹುದು ಎಂದು ಅವರು ಅಂದುಕೊಂಡಿದ್ದರು. ಆದರೆ ನಾನು ಸುಮ್ಮನೆ ಕುಳಿತುಕೊಳ್ಳುವವಳಲ್ಲ ಎಂದು ಅವರಿಗೆ ತಿಳಿದಿರಲಿಲ್ಲ. ನಾನು ಆ ಎಲ್ಲ ಡಾಕ್ಯುಮೆಂಟ್ಸ್ಗಳ ಕಾಪಿ ಮಾಡಿಕೊಂಡೆ. ಯುಎಸ್ಬಿಯ ಎಲ್ಲ ಫೈಲ್ಗಳನ್ನು ನನ್ನ ಲ್ಯಾಪ್ಟಾಪ್ನಲ್ಲಿ ಸೇವ್ ಮಾಡಿದೆ ಮತ್ತು ಎಲ್ಲವನ್ನು ಮೊದಲಿನಂತೆಯೇ ಅಲ್ಲಿಟ್ಟು ಬಂದೆ. ಅರ್ಜುನ್ಗೆ ನನಗೆ ವಿಷಯ ತಿಳಿದಿದೆ ಎಂಬ ಸಂಶಯವೂ ಬರಬಾರದಿತ್ತು. ಒಂದು ರಾತ್ರಿ ಅರ್ಜುನ್ ಮನೆಗೆ ತಡವಾಗಿ ಬಂದನು. ಅವನು ಸುಸ್ತಾದಂತೆ ಕಾಣುತ್ತಿದ್ದ. ನಾನು ಅವನಿಗಾಗಿ ಡಿನ್ನರ್ ರೆಡಿ ಮಾಡಿದೆ ಮತ್ತು ಮೌನವಾಗಿ ಅವನ ಎದುರು ಕುಳಿತೆ. ಅವನು ನನ್ನನ್ನು ಕೇಳಿದನು, ನೀನು ಯಾವಾಗ ನಿನ್ನ ತಂದೆ ತಾಯಿಯ ಮನೆಗೆ ಹೋಗುತ್ತಿದ್ದೀಯಾ? ನಾನು ಹೇಳಿದೆ, ಇನ್ನು 1-2 ದಿನಗಳಲ್ಲಿ. ನಾನು ಕೆಲವು ವಸ್ತುಗಳನ್ನು ಪ್ಯಾಕ್ ಮಾಡಬೇಕಿದೆ ಎಂದೆ. ಅವನು ತೃಪ್ತಿಕರವಾಗಿ ಕಾಣುತ್ತಿದ್ದನು. ಅವನ ಯೋಜನೆ ಕೆಲಸ ಮಾಡುತ್ತಿದೆ ಎಂದು ಅವನಿಗೆ ಅನಿಸುತ್ತಿತ್ತು. ಆದರೆ ನಾನು ಮೊದಲೇ ನನ್ನ ಯೋಜನೆಯನ್ನು ಸಿದ್ಧಪಡಿಸಿಕೊಂಡಿದ್ದೇನೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಮರುದಿನ ನಾನು ಒಬ್ಬ ವಕೀಲರನ್ನು ಭೇಟಿಯಾದೆ. ಅವರ ಹೆಸರು ಮಿಸ್ಟರ್ ರವೀಂದ್ರ ಶರ್ಮಾ. ಅವರು ಫ್ಯಾಮಿಲಿ ಲಾ ಮತ್ತು ಕಾರ್ಪೊರೇಟ್ ಫ್ರಾಡ್ ವಿಷಯಗಳಲ್ಲಿ ನಿಸ್ಸೀಮರಾಗಿದ್ದರು. ನಾನು ಅವರಿಗೆ ಎಲ್ಲವನ್ನೂ ವಿವರಿಸಿದೆ, ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದೆ ಮತ್ತು ರೆಕಾರ್ಡಿಂಗ್ ಕೇಳಿಸಿದೆ. ರವೀಂದ್ರ ಅವರು ಎಲ್ಲವನ್ನೂ ಗಮನವಿಟ್ಟು ಕೇಳಿದರು ಮತ್ತು ನಗುತ್ತಾ ಹೇಳಿದರು, ಇಶಿತಾ ಅವರೇ, ನಿಮ್ಮ ಹತ್ತಿರ ಬಹಳ ಬಲವಾದ ಕೇಸ್ ಇದೆ ಮತ್ತು ಅತ್ಯಂತ ಒಳ್ಳೆಯ ವಿಷಯವೆಂದರೆ ನಿಮ್ಮ ಹತ್ತಿರ ಆ ರಿವರ್ಸನ್ ಕ್ಲಾಸ್ ಇದೆ. ಇದರರ್ಥ ಒಂದು ವೇಳೆ ನಿಮ್ಮ ಪತಿ ನಿಮಗೆ ಮೋಸ ಮಾಡಿದ್ದಾನೆ ಎಂದು ನಾವು ಸಾಬೀತುಪಡಿಸಿದರೆ ಇಡೀ ಕಂಪನಿ ಕಾನೂನುಬದ್ಧವಾಗಿ ನಿಮ್ಮದಾಗುತ್ತದೆ ಎಂದರು. ನಾನು ಕೇಳಿದೆ, ಆದರೆ ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತದೆ? ರವೀಂದ್ರ ಅವರು ಹೇಳಿದರು, ಈ ಪ್ರಕ್ರಿಯೆ ಸ್ವಲ್ಪ ಉದ್ದವಾಗಬಹುದು, ಆದರೆ ನೀವು ತಾಳ್ಮೆಯಿಂದಿದ್ದರೆ ಮತ್ತು ನಮಗೆ ಸಹಕಾರ ನೀಡಿದರೆ ನಾವು ಗೆಲ್ಲಬಹುದು. ಮೊದಲು ನಾವು ಒಂದು ಲೀಗಲ್ ನೋಟಿಸ್ ಕಳುಹಿಸಬೇಕು, ನಂತರ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಬೇಕು ಮತ್ತು ಪುರಾವೆಗಳೊಂದಿಗೆ ನಮ್ಮ ಮಾತನ್ನು ಇಡಬೇಕು ಎಂದರು. ನಾನು ಹೇಳಿದೆ, ನಾನು ಸಿದ್ಧಳಿದ್ದೇನೆ, ಏನೇ ಮಾಡಬೇಕಾದರೂ ನಾನು ಮಾಡುತ್ತೇನೆ. ಆದರೆ ಅರ್ಜುನ್ ಮತ್ತು ಮೀರಾಳಿಗೆ ತಿಳಿಯಬೇಕು, ಅವರು ಒಬ್ಬ ತಪ್ಪು ವ್ಯಕ್ತಿಯನ್ನು ಆರಿಸಿಕೊಂಡಿದ್ದಾರೆ ಎಂದು. ರವೀಂದ್ರ ಅವರು ನನ್ನ ಕೇಸನ್ನು ಪೂರ್ಣ ಶ್ರಮದಿಂದ ನಡೆಸಿಕೊಡುವುದಾಗಿ ಭರವಸೆ ನೀಡಿದರು. ನಾವು ಒಂದು ತಂತ್ರವನ್ನು ರೂಪಿಸಿದೆವು. ಮೊದಲು ನಾವು ಮೌನವಾಗಿ ಎಲ್ಲ ಪುರಾವೆಗಳನ್ನು ಕಲೆ ಹಾಕುತ್ತೇವೆ. ನಂತರ ಒಂದು ದಿನ ಹಠಾತ್ತನೆ ಲೀಗಲ್ ನೋಟಿಸ್ ಕಳುಹಿಸುತ್ತೇವೆ ಮತ್ತು ನಂತರ ಕೋರ್ಟ್ನಲ್ಲಿ ಸಂಪೂರ್ಣ ಸತ್ಯವನ್ನು ಬಯಲು ಮಾಡುತ್ತೇವೆ. ಅಂದಿನಿಂದ ನನ್ನ ಜೀವನ ಒಂದು ಮಿಷನ್ ಆಗಿ ಬದಲಾಯಿತು. ನಾನು ಹಗಲಿನಲ್ಲಿ ಮನೆಯ ಕೆಲಸ ಮಾಡುತ್ತಿದ್ದೆ. ಅರ್ಜುನ್ ಎದುರು ಶಾಂತವಾಗಿ ಮತ್ತು ಮಾಮೂಲಿಯಾಗಿ ಕಾಣುತ್ತಿದ್ದೆ. ಆದರೆ ರಾತ್ರಿಯಲ್ಲಿ ನಾನು ರವೀಂದ್ರ ಅವರೊಂದಿಗೆ ಕುಳಿತು ನನ್ನ ಕೇಸನ್ನು ಬಲಪಡಿಸುತ್ತಿದ್ದೆ. ನಾವು ಕಂಪನಿಯ ಎಲ್ಲ ಫೈನಾನ್ಷಿಯಲ್ ರೆಕಾರ್ಡ್ಸ್ ತರಿಸಿಕೊಂಡೆವು, ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಪರಿಶೀಲಿಸಿದೆವು ಮತ್ತು ಅರ್ಜುನ್ ಕಂಪನಿಯ ಹಣವನ್ನು ಯಾವ ರೀತಿ ತಪ್ಪಾಗಿ ಬಳಸಿಕೊಂಡಿದ್ದಾನೆ ಎಂದು ಪತ್ತೆ ಹಚ್ಚಿದೆವು. ನಮಗೆ ತಿಳಿಯಿತು, ಅರ್ಜುನ್ ಮೀರಾಳ ಹೆಸರಿನಲ್ಲಿ ಒಂದು ಬೇರೆಯೇ ಕಂಪನಿಯನ್ನು ರಿಜಿಸ್ಟರ್ ಮಾಡಿಸಿದ್ದನು ಮತ್ತು ನಿಧಾನವಾಗಿ ನಮ್ಮ ಕಂಪನಿಯ ಪ್ರಾಜೆಕ್ಟ್ಗಳನ್ನು ಆ ಹೊಸ ಕಂಪನಿಗೆ ಶಿಫ್ಟ್ ಮಾಡುತ್ತಿದ್ದನು. ಅಂದರೆ ಅವನು ನಮ್ಮ ಕಂಪನಿಯನ್ನು ಟೊಳ್ಳು ಮಾಡಿ ಮೀರಾಳ ಹೆಸರಿನಲ್ಲಿ ಹೊಸ ಕಂಪನಿ ಕಟ್ಟುತ್ತಿದ್ದನು. ಇದು ನೇರವಾದ ವಂಚನೆಯಾಗಿತ್ತು ಮತ್ತು ಕಾನೂನುಬದ್ಧವಾಗಿ ತಪ್ಪಾಗಿತ್ತು. ಆದರೆ ಇದೆಲ್ಲದರ ನಡುವೆ ನನ್ನ ಪಾಲಿಗೆ ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ನನ್ನ ಹೃದಯಕ್ಕೆ ತಿಳಿ ಹೇಳುವುದು. ನಾನು ಪ್ರತಿದಿನ ಆ ವ್ಯಕ್ತಿಯನ್ನು ನೋಡುತ್ತಿದ್ದೆ. ನಾನು ಅವನನ್ನು 7 ವರ್ಷಗಳಿಂದ ಪ್ರೀತಿಸಿದ್ದೆ, ಅವನ ಜೊತೆ ಕನಸು ಕಂಡಿದ್ದೆ ಮತ್ತು ಈಗ ಅದೇ ವ್ಯಕ್ತಿ ನನ್ನನ್ನು ಹೊರಹಾಕಲು ಪ್ರಯತ್ನಿಸುತ್ತಿದ್ದನು. ಎಷ್ಟೋ ರಾತ್ರಿಗಳು ನಾನು ಅಳುತ್ತಿದ್ದೆ, ಯೋಚಿಸುತ್ತಿದ್ದೆ, ಪ್ರೀತಿ ನಿಜವಾಗಿಯೂ ಇಷ್ಟೊಂದು ಸುಳ್ಳಾಗಿರಲು ಸಾಧ್ಯವೇ? ಒಬ್ಬ ವ್ಯಕ್ತಿ ಇಷ್ಟೊಂದು ಬದಲಾಗಲು ಸಾಧ್ಯವೇ ಎಂದು. ಆದರೆ ನನಗೆ ನನ್ನ ತಾಯಿ ನೆನಪಾಗುತ್ತಿದ್ದರು. ಅವರು ಯಾವಾಗಲೂ ಹೇಳುತ್ತಿದ್ದರು, ಇಶಿತಾ, ಜೀವನದಲ್ಲಿ ಕೆಲವೊಮ್ಮೆ ನಿನಗಾಗಿ ನೀನು ಹೋರಾಡಬೇಕಾಗುತ್ತದೆ. ಬೇರೆಯವರ ಮೇಲೆ ಅವಲಂಬಿತಳಾಗಬೇಡ, ನಿನ್ನ ಶಕ್ತಿಯೇ ನೀನಾಗು ಎನ್ನುತ್ತಿದ್ದರು. ನಾನು ಅವರ ಅದೇ ಪಾಠವನ್ನು ನೆನಪಿಸಿಕೊಂಡು ನನ್ನನ್ನು ನಾನು ಗಟ್ಟಿಗೊಳಿಸಿಕೊಳ್ಳುತ್ತಿದ್ದೆ. ಕೆಲವು ವಾರಗಳ ನಂತರ ಅರ್ಜುನ್ ಕೊನೆಗೂ ನನ್ನ ಹತ್ತಿರ ನೇರವಾಗಿ ಹೇಳಿದನು, ಇಶಿತಾ, ನಾನು ಮತ್ತು ಮೀರಾ ಜೊತೆಯಾಗಿರಲು ಬಯಸುತ್ತೇವೆ.
ಮತ್ತು ಈ ಮನೆ ಈಗ ನಮ್ಮದಾಗಿದೆ. ನಮ್ಮ ನಡುವೆ ಈಗ ಏನೂ ಉಳಿದಿಲ್ಲ ಎಂಬುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು ಎಂದನು. ನಾನು ಅವನ ಕಣ್ಣುಗಳನ್ನು ನೋಡಿ ಕೇಳಿದೆ, ನಿನಗೆ ಸ್ವಲ್ಪವಾದರೂ ಬೇಸರವಾಗುವುದಿಲ್ಲವೇ ಅರ್ಜುನ್? ನಿನಗೆ ನೆನಪಿದೆಯೇ ನಾನು ನಿನಗಾಗಿ ಏನೆಲ್ಲ ಮಾಡಿದೆ ಎಂದು? ಅವನು ಹೆಗಲು ಕುಲುಕಿ ಹೇಳಿದನು, ಇಶಿತಾ, ಬಿಸ್ನೆಸ್ನಲ್ಲಿ ಸೆಂಟಿಮೆಂಟ್ಸ್ ಕೆಲಸಕ್ಕೆ ಬರುವುದಿಲ್ಲ. ನೀನು ಮಾಡಿದ್ದೆಲ್ಲ ನಿನ್ನ ಇಚ್ಛೆಯಾಗಿತ್ತು. ಈಗ ನಾನು ಮುಂದೆ ಹೋಗಲು ಬಯಸುತ್ತೇನೆ. ಆ ಸಮಯದಲ್ಲಿ ನನಗೆ ನನ್ನ ಮೇಲೆ ಬಹಳ ಸಿಟ್ಟು ಬಂತು. ಏಕೆಂದರೆ ನಾನು ಆ ವ್ಯಕ್ತಿಯ ಮೇಲೆ ಹೇಗೆ ನಂಬಿಕೆ ಇಟ್ಟಿದ್ದೆ. ಆದರೆ ನಾನು ನನ್ನ ಕೋಪವನ್ನು ಅದುಮಿಟ್ಟು ಶಾಂತವಾಗಿ ಹೇಳಿದೆ, ಸರಿ ಅರ್ಜುನ್, ನಾನು ಹೊರಟು ಹೋಗುತ್ತೇನೆ. ಆದರೆ ನೆನಪಿಡು, ಜೀವನದಲ್ಲಿ ಎಲ್ಲವೂ ಮರಳಿ ಬರುತ್ತದೆ ಎಂದೆ. ಅವನು ನನ್ನ ಮಾತನ್ನು ಹಗುರವಾಗಿ ಪರಿಗಣಿಸಿ ನಕ್ಕನು. ಹೇಳಿದನು, ನಿನ್ನ ಇಷ್ಟದಂತೆ ಮಾಡು, ಆದರೆ ಆದಷ್ಟು ಬೇಗ ಇಲ್ಲಿಂದ ಹೊರಡು ಎಂದನು. ಅಂದು ರಾತ್ರಿ ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿದೆ. ನಾನು ನಿಜವಾಗಿಯೂ ಮನೆ ಬಿಡುತ್ತಿದ್ದೆ, ಆದರೆ ಕೇವಲ ಸ್ವಲ್ಪ ಸಮಯಕ್ಕಾಗಿ ಮಾತ್ರ. ನನಗೆ ಒಂದು ಜಾಗ ಬೇಕಿತ್ತು. ಅಲ್ಲಿ ನಾನು ಶಾಂತಿಯಿಂದ ನನ್ನ ಮುಂದಿನ ನಡೆಯ ಸಿದ್ಧತೆ ಮಾಡಿಕೊಳ್ಳಬೇಕಿತ್ತು. ನಾನು ನನ್ನ ಒಬ್ಬ ಹಳೆಯ ಗೆಳತಿಯ ಮನೆಗೆ ಹೋದೆ. ಅವಳ ಹೆಸರು ಕವಿತಾ ಮತ್ತು ಅವಳು ನನ್ನನ್ನು ಬಾಲ್ಯದಿಂದಲೂ ಬಲ್ಲವಳಾಗಿದ್ದಳು. ನಾನು ಅವಳಿಗೆ ಎಲ್ಲವನ್ನೂ ತಿಳಿಸಿದೆ ಮತ್ತು ಅವಳು ನನ್ನ ಜೊತೆಗಿದ್ದಳು. ಅವಳು ಹೇಳಿದಳು, ಇಶಿತಾ, ನೀನು ಮಾಡುತ್ತಿರುವುದು 100ಕ್ಕೆ 100 ಸರಿ. ನೀನು ಆ ವ್ಯಕ್ತಿಗೆ ಸರಿಯಾದ ಪಾಠ ಕಲಿಸು ಎಂದಳು. ಕವಿತಾಳ ಮನೆಯಲ್ಲಿದ್ದಾಗಲೇ ನಾನು ರವೀಂದ್ರವರ ಜೊತೆ ಸೇರಿ ನನ್ನ ಕೇಸ್ ಫೈನಲ್ ಮಾಡಿದೆ. ನಾವು ಎಲ್ಲ ಡಾಕ್ಯುಮೆಂಟ್ಸ್, ರೆಕಾರ್ಡಿಂಗ್ಸ್, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಎಲ್ಲವನ್ನು ಒಂದು ಫೈಲ್ನಲ್ಲಿ ಸಂಗ್ರಹಿಸಿದೆವು ಮತ್ತು ನಾವು ಮುಂದಿನ ಹೆಜ್ಜೆಯನ್ನು ಇಟ್ಟೆವು. ಆದರೆ ಇದರ ಅಂದಾಜು ಅರ್ಜುನ್ಗೆ ಸ್ವಲ್ಪವೂ ಇರಲಿಲ್ಲ. ನಾವು ಅರ್ಜುನ್ಗೆ ಒಂದು ಲೀಗಲ್ ನೋಟಿಸ್ ಕಳುಹಿಸಿದೆವು. ಆ ನೋಟಿಸ್ನಲ್ಲಿ ಬರೆಯಲಾಗಿತ್ತು, ಯಾರು ತಮ್ಮ ಸಂಪೂರ್ಣ ಆಸ್ತಿಯಿಂದ ಈ ಕಂಪನಿಯನ್ನು ಕಟ್ಟಿದ್ದಾರೋ ಅವರು ಈಗ ಕಂಪನಿಯ ಮೇಲೆ ತಮ್ಮ ಹಕ್ಕನ್ನು ಪ್ರತಿಪಾದಿಸುತ್ತಿದ್ದಾರೆ ಮತ್ತು ಅರ್ಜುನ್ ಶರ್ಮಾ ಕಾಂಟ್ರಾಕ್ಟ್ನ ರಿವರ್ಷನ್ ಕ್ಲಾಸ್ ಅನ್ನು ಉಲ್ಲಂಘಿಸಿರುವುದರಿಂದ ಈಗ ಕಂಪನಿಯ 72% ಪಾಲುದಾರಿಕೆ ಕಾನೂನುಬದ್ಧವಾಗಿ ಇಶಿತಾ ಶರ್ಮಾ ಅವರದ್ದಾಗುತ್ತದೆ ಎಂದು ತಿಳಿಸಲಾಗಿತ್ತು. ಯಾವಾಗ ಅರ್ಜುನ್ಗೆ ಆ ನೋಟಿಸ್ ಸಿಕ್ಕಿತೋ ಆಗ ಅವನ ಮುಖ ಸಂಪೂರ್ಣವಾಗಿ ಬಿಳಿಚಿಕೊಂಡಿತ್ತು. ಈ ಮಾತನ್ನು ಕವಿತಾ ಅವಳ ಒಬ್ಬ ಸ್ನೇಹಿತನಿಂದ ತಿಳಿದು ನನಗೆ ಹೇಳಿದಳು. ಅರ್ಜುನ್ಗೆ ನೋಟಿಸ್ ಸಿಕ್ಕಾಗ ಅವನು ಪೂರ್ತಿ ಶಾಕ್ ಆಗಿ ಹೋಗಿದ್ದನು. ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಅಂದರೆ ಅವನು ಯಾರನ್ನು ಅಸಹಾಯಕಳೆಂದು ಭಾವಿಸಿದ್ದನೋ ಅವಳು ಅವನ ವಿರುದ್ಧ ಇಷ್ಟೊಂದು ದೊಡ್ಡ ಹೆಜ್ಜೆ ಇಡಬಲ್ಲಳು ಎಂದುಕೊಂಡಿರಲಿಲ್ಲ. ಅರ್ಜುನ್ ತಕ್ಷಣವೇ ತನ್ನ ವಕೀಲನನ್ನು ಕರೆದು ನೋಟಿಸ್ ತೋರಿಸಿದನು. ಆದರೆ ಅವನ ವಕೀಲರು ಕೂಡ ಸ್ಪಷ್ಟವಾಗಿ ಹೇಳಿದರು, ಅಂದರೆ ಒಂದು ವೇಳೆ ಕಾಂಟ್ರಾಕ್ಟ್ನಲ್ಲಿ ರಿವರ್ಷನ್ ಕ್ಲಾಸ್ ಇದ್ದರೆ ಮತ್ತು ಇಶಿತಾ ಹತ್ತಿರ ಮೋಸದ ಪುರಾವೆಗಳಿದ್ದರೆ ಕೇಸ್ ಅವನ ವಿರುದ್ಧವೇ ಹೋಗಬಹುದು ಎಂದರು. ಅರ್ಜುನ್ ಗಾಬರಿಯಾದನು. ಅವನು ನನಗೆ ಹಲವು ಬಾರಿ ಫೋನ್ ಮಾಡಿದನು, ಮೆಸೇಜ್ ಕಳುಹಿಸಿದನು, ಆದರೆ ನಾನು ಯಾವುದಕ್ಕೂ ಉತ್ತರಿಸಲಿಲ್ಲ. ಅವನು ತಡಕಾಡಬೇಕು, ಅವನು ಯೋಚಿಸಬೇಕು, ಅವನು ಏನು ತಪ್ಪು ಮಾಡಿದ್ದಾನೆ ಎಂದು ಅವನಿಗೆ ಅರ್ಥವಾಗಬೇಕು ಎಂದು ನಾನು ಬಯಸಿದ್ದೆ. ನಂತರ ಒಂದು ದಿನ ಅವನು ನನ್ನನ್ನು ಹುಡುಕುತ್ತಾ ಕವಿತಾಳ ಮನೆಗೆ ಬಂದನು. ಅವನು ಬಾಗಿಲು ಬಡಿದು ನನ್ನ ಹತ್ತಿರ ಮಾತನಾಡಲು ವಿನಂತಿಸಿದನು. ಕವಿತಾ ನನ್ನನ್ನು ಕೇಳಿದಳು, ನೀನು ಅವನನ್ನು ಭೇಟಿಯಾಗುತ್ತೀಯಾ? ನಾನು ಹೇಳಿದೆ, ಹೌದು, ಭೇಟಿಯಾಗುತ್ತೇನೆ. ನೋಡೋಣ ಅವನು ಏನು ಹೇಳುತ್ತಾನೆ ಎಂದೆ. ನಾನು ಕೆಳಗೆ ಹೋಗಿ ಬಾಗಿಲು ತೆರೆದೆ. ಅರ್ಜುನ್ ಅಲ್ಲಿ ನಿಂತಿದ್ದನು. ಸಂಪೂರ್ಣವಾಗಿ ಬದಲಾಗಿ ಹೋಗಿದ್ದನು. ಅವನ ಕಣ್ಣುಗಳಲ್ಲಿ ಭಯವಿತ್ತು. ಅವನು ಹೇಳಿದನು, ಇಶಿತಾ, ಪ್ಲೀಸ್ ನನ್ನ ಹತ್ತಿರ ಮಾತನಾಡು. ಇದೆಲ್ಲ ನೀನು ಏನು ಮಾಡುತ್ತಿದ್ದೀಯಾ ಎಂದನು. ನಾನು ಬಹಳ ಶಾಂತವಾಗಿ ಹೇಳಿದೆ, ನಾನು ಕೇವಲ ನನ್ನ ಹಕ್ಕನ್ನು ತೆಗೆದುಕೊಳ್ಳುತ್ತಿದ್ದೇನೆ ಅರ್ಜುನ್. ನಾನು ಮೌನವಾಗಿ ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ ಎಂದು ನೀನು ಅಂದುಕೊಂಡಿದ್ದೆ, ಆದರೆ ನೀನು ತಪ್ಪು ತಿಳಿದುಕೊಂಡಿದ್ದೆ. ಅವನು ಹೇಳಿದನು, ಇಶಿತಾ, ನನಗೆ ಗೊತ್ತು ನಾನು ತಪ್ಪು ಮಾಡಿದ್ದೇನೆ ಎಂದು. ಆದರೆ ಪ್ಲೀಸ್ ಈ ರೀತಿ ನನ್ನ ಇಡೀ ಜೀವನವನ್ನು ಮುಳುಗಿಸಬೇಡ. ಆ ಕಂಪನಿ ನನ್ನ ಪರಿಶ್ರಮ ಎಂದನು. ನಾನು ಅವನ ಕಣ್ಣುಗಳನ್ನು ನೋಡಿ ಹೇಳಿದೆ, ನಿನ್ನ ಪರಿಶ್ರಮವೇ? ಆ ಕಂಪನಿ ನನ್ನ ಹಣದಿಂದ, ನನ್ನ ಪರಂಪರೆಯ ಆಸ್ತಿಯಿಂದ ನಿರ್ಮಾಣವಾಗಿದೆ ಅರ್ಜುನ್. ಮತ್ತು ನೀನು ನನಗೆ ಮೋಸ ಮಾಡಿದೆ. ನನ್ನನ್ನು ಹೊರಹಾಕಲು ಪ್ರಯತ್ನಿಸಿದೆ. ಮೀರಾಳ ಜೊತೆ ಸೇರಿ ಸಂಚು ರೂಪಿಸಿದೆ ಮತ್ತು ಈಗ ನಿನಗೆ ನನ್ನ ಬಗ್ಗೆ ಚಿಂತೆಯಾಗುತ್ತಿದೆಯೇ? ಅವನು ಏನೋ ಹೇಳಲು ಪ್ರಯತ್ನಿಸಿದನು, ಆದರೆ ನಾನು ಅವನನ್ನು ಮಧ್ಯದಲ್ಲೇ ತಡೆದೆ. ನಾನು ಹೇಳಿದೆ, ಈಗ ತುಂಬ ಅತಿಯಾಯಿತು ಅರ್ಜುನ್. ಈಗ ಕೋರ್ಟ್ ನಿರ್ಧರಿಸುತ್ತದೆ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು, ಮತ್ತು ನಿನಗೆ ತಿಳಿಸಿಬಿಡುತ್ತೇನೆ. ನನ್ನ ಹತ್ತಿರ ಎಲ್ಲ ಪುರಾವೆಗಳಿವೆ. ನಿನ್ನ ಮತ್ತು ಮೀರಾಳ ಸಂಭಾಷಣೆಯ ರೆಕಾರ್ಡಿಂಗ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲವೂ ಇದೆ. ನೀನು ಬಚಾವಾಗಲು ಸಾಧ್ಯವಿಲ್ಲ ಎಂದೆ. ಆ ಸಮಯದಲ್ಲಿ ಅರ್ಜುನ್ನ ಮುಖ ಸಂಪೂರ್ಣವಾಗಿ ಬೆಳ್ಳಗಾಗಿ ಹೋಯಿತು. ತಾನು ಆಡಿದ ಆಟ ಈಗ ತನ್ನ ವಿರುದ್ಧವೇ ತಿರುಗಿದೆ ಎಂಬ ಅರಿವು ಅವನಿಗೆ ಆಯಿತು. ಅವನು ಏನು ಹೇಳದೆ ವಾಪಸ್ ಹೋದನು. ಅವನು ಹೋದ ಮೇಲೆ ಕವಿತಾ ನನ್ನನ್ನು ಅಪ್ಪಿಕೊಂಡು ಹೇಳಿದಳು, ಇಶಿತಾ, ನೀನು ಅದ್ಭುತವಾಗಿ ಮಾಡಿದೆ. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ ಎಂದಳು. ಆದರೆ ಇದು ಕೇವಲ ಆರಂಭವಷ್ಟೇ ಆಗಿತ್ತು. ಅಸಲಿ ಹೋರಾಟ ಇನ್ನೂ ಬಾಕಿ ಇತ್ತು.
ಮುಂದಿನ ಕೆಲವು ವಾರಗಳಲ್ಲಿ ರವೀಂದ್ರ ಅವರು ಕೋರ್ಟ್ನಲ್ಲಿ ನಮ್ಮ ಕೇಸ್ ಫೈಲ್ ಮಾಡಿದರು. ಕೇಸ್ನ ಹೆಸರು ಇಶಿತಾ ಶರ್ಮಾ ವರ್ಸಸ್ ಅರ್ಜುನ್ ಶರ್ಮಾ ಮತ್ತು ಮೀರಾ ಕಪೂರ್ ಎಂದಾಗಿತ್ತು. ನಾವು ಮೂವರ ವಿರುದ್ಧ ವಂಚನೆ, ಫೈನಾನ್ಷಿಯಲ್ ಫ್ರಾಡ್ ಮತ್ತು ಕಾಂಟ್ರಾಕ್ಟ್ ಉಲ್ಲಂಘನೆಯ ಆರೋಪಗಳನ್ನು ಮಾಡಿದೆವು. ಯಾವಾಗ ಈ ಸುದ್ದಿ ಮೀಡಿಯಾದಲ್ಲಿ ಬಂದಿತೋ ಆಗ ಇಡೀ ಟೆಕ್ ಇಂಡಸ್ಟ್ರಿಯಲ್ಲಿ ಸಂಚಲನ ಉಂಟಾಯಿತು. ಅರ್ಜುನ್ ಶರ್ಮಾ ಒಮ್ಮೆ ಯುವ ಉದ್ಯಮಿ ಮತ್ತು ಸಫಲ ಬಿಸ್ನೆಸ್ಮನ್ ಆಗಿ ಗುರುತಿಸಲ್ಪಟ್ಟಿದ್ದನು. ಈಗ ಅವನ ಇಮೇಜ್ ಹಾಳಾಯಿತು. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಅವನ ವಿರುದ್ಧ ಪೋಸ್ಟ್ ಮಾಡಲು ಶುರು ಮಾಡಿದರು. ಕೆಲವು ಜನರು ನನ್ನ ಬೆಂಬಲಕ್ಕೆ ಬಂದರು ಮತ್ತು ಕೆಲವು ಜನರು ಹೇಳಲಾರಂಭಿಸಿದರು, ಅಂದರೆ ಇದೆಲ್ಲವೂ ಕೇವಲ ಹಣಕ್ಕಾಗಿ ನಡೆಯುತ್ತಿರುವ ಹೋರಾಟ ಎಂದರು. ಆದರೆ ನನಗೆ ಈ ಯಾವುದೇ ವಿಷಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವ ಅಗತ್ಯವಿರಲಿಲ್ಲ. ನನಗೆ ಕೇವಲ ನನ್ನ ಹಕ್ಕು ಬೇಕಿತ್ತು ಮತ್ತು ನಾನು ಅದಕ್ಕಾಗಿ ಹೋರಾಡಲು ಸಿದ್ಧಳಿದ್ದೆ. ಕೋರ್ಟ್ನ ಮೊದಲ ವಿಚಾರಣೆಯಲ್ಲಿ ಅರ್ಜುನ್ ಮತ್ತು ಮೀರಾ ಇಬ್ಬರೂ ಹಾಜರಿದ್ದರು. ಅರ್ಜುನ್ನ ಮುಖ ಒತ್ತಡದಿಂದ ಕೂಡಿತ್ತು ಮತ್ತು ಮೀರಾ ಬಹಳ ಗಾಬರಿಯಾದಂತೆ ಕಾಣುತ್ತಿದ್ದಳು. ಜಡ್ಜ್ ಇಬ್ಬರಿಗೂ ತಮ್ಮ ತಮ್ಮ ವಾದ ಮಂಡಿಸಲು ಅವಕಾಶ ನೀಡಿದರು. ರವೀಂದ್ರ ಅವರು ಬಹಳ ಪ್ರಭಾವಶಾಲಿಯಾಗಿ ನಮ್ಮ ವಾದವನ್ನು ಮಂಡಿಸಿದರು. ಅವರು ಜಡ್ಜ್ಗೆ ವಿವರಿಸಿದರು. ಅಂದರೆ ಹೇಗೆ ಇಶಿತಾ ತನ್ನ ಸಂಪೂರ್ಣ ಆಸ್ತಿಯನ್ನು ಅರ್ಜುನ್ಗೆ ನೀಡಿದ್ದಳು, ಹೇಗೆ ಅವಳು ತನ್ನ ಕೆಲಸ ಬಿಟ್ಟು ಕಂಪನಿಗಾಗಿ ಶ್ರಮ ವಹಿಸಿದ್ದಳು ಮತ್ತು ಹೇಗೆ ಅರ್ಜುನ್ ಮೋಸದಿಂದ ಅವಳನ್ನು ಕಂಪನಿಯಿಂದ ಹೊರಹಾಕಲು ಪ್ರಯತ್ನಿಸಿದ್ದನು ಎಂಬುದನ್ನು ಮಂಡಿಸಿದರು. ಆ ರೆಕಾರ್ಡಿಂಗ್ಗಳನ್ನು ಕೂಡ ಕೋರ್ಟ್ನಲ್ಲಿ ಹಾಜರುಪಡಿಸಿದರು. ಅದರಲ್ಲಿ ಅರ್ಜುನ್ ಮತ್ತು ಮೀರಾಳ ಸಂಚು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಯಾವಾಗ ಆ ರೆಕಾರ್ಡಿಂಗ್ ಪ್ಲೇ ಆಯಿತೋ ಆಗ ಕೋರ್ಟ್ ರೂಮ್ನಲ್ಲಿ ಮೌನ ಆವರಿಸಿತು. ಅರ್ಜುನ್ ಧ್ವನಿಯಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು, ಇನ್ನೂ ಕೆಲವು ತಿಂಗಳು ಅಷ್ಟೇ ಮೀರಾ, ನಾನು ಇಶಿತಾಳನ್ನು ಹೊರಹಾಕುತ್ತೇನೆ, ಅವಳಿಗೆ ಏನೂ ತಿಳಿಯುವುದಿಲ್ಲ ಎಂದನು. ಜಡ್ಜ್ ಅರ್ಜುನ್ ಕಡೆ ನೋಡಿ ಕೇಳಿದರು, ಮಿಸ್ಟರ್ ಶರ್ಮಾ, ಈ ರೆಕಾರ್ಡಿಂಗ್ ಬಗ್ಗೆ ನೀವು ಏನಾದರೂ ಹೇಳಲು ಬಯಸುತ್ತೀರಾ? ಅರ್ಜುನ್ನ ವಕೀಲರು ಎದ್ದು ನಿಂತು ಹೇಳಲಾರಂಭಿಸಿದರು, ಈ ರೆಕಾರ್ಡಿಂಗ್ಗಳನ್ನು ಕಾನೂನು ಬಾಹಿರವಾಗಿ ಪಡೆಯಲಾಗಿದೆ ಎಂದರು. ಆದರೆ ರವೀಂದ್ರ ಅವರು ತಕ್ಷಣವೇ ಸಾಬೀತುಪಡಿಸಿದರು, ಈ ರೆಕಾರ್ಡಿಂಗ್ ಅರ್ಜುನ್ನ ಸ್ವಂತ USB ಡ್ರೈವ್ನಿಂದ ಸಿಕ್ಕಿದೆ. ಅದು ಅವನ ಸ್ವಂತ ಮನೆಯಲ್ಲಿತ್ತು. ಆದ್ದರಿಂದ ಇದು ಸಂಪೂರ್ಣವಾಗಿ ಕಾನೂನುಬದ್ಧ ಪುರಾವೆಯಾಗಿದೆ ಎಂದರು. ಜಡ್ಜ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ಗಳನ್ನು ಕೂಡ ನೋಡಿದರು ಮತ್ತು ನಿಜವಾಗಿಯೂ ಅರ್ಜುನ್ ಕಂಪನಿಯ ಹಣವನ್ನು ತಪ್ಪು ದಾರಿಯಲ್ಲಿ ಮೀರಾಳ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಎನ್ನುವುದು ತಿಳಿಯಿತು. ಜಡ್ಜ್ ಮೀರಾಳಿಗೂ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದರು ಮತ್ತು ಮೀರಾ ನೀಡಿದ ಉತ್ತರಗಳು ಬಹಳ ದುರ್ಬಲವಾಗಿದ್ದವು. ಅವಳು ಗಾಬರಿಯಾಗಿದ್ದಳು ಮತ್ತು ವಿಷಯ ಇಷ್ಟೊಂದು ಗಂಭೀರವಾಗುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಿತ್ತು. ಮೊದಲ ವಿಚಾರಣೆಯ ನಂತರ ಜಡ್ಜ್ ಇಬ್ಬರಿಗೂ ಸ್ವಲ್ಪ ಸಮಯ ನೀಡಿದರು ಮತ್ತು ಮುಂದಿನ ವಿಚಾರಣೆಯ ದಿನಾಂಕವನ್ನು ನಿಗದಿಪಡಿಸಿದರು. ಆದರೆ ಕೋರ್ಟ್ನಿಂದ ಹೊರಬರುವಾಗ ಮೀರಾ ಅರ್ಜುನ್ ಮೇಲೆ ಕಿರುಚಲು ಶುರು ಮಾಡಿದಳು. ಅವಳು ಹೇಳಿದಳು, ನೀನು ನನ್ನ ಹತ್ತಿರ ಹೇಳಿದ್ದೆ, ಎಲ್ಲವೂ ಸರಿಯಾಗುತ್ತದೆ, ಇಶಿತಾಳಿಗೆ ಏನೂ ತಿಳಿಯುವುದಿಲ್ಲ ಎಂದು ಹೇಳಿದ್ದೆ, ಮತ್ತು ಈಗ ನೋಡು, ನಾನು ಕೂಡ ಸಿಲುಕಿಕೊಂಡಿದ್ದೇನೆ ಎಂದಳು. ಅರ್ಜುನ್ ಅವಳನ್ನು ಸುಮ್ಮನಿರಿಸಲು ಪ್ರಯತ್ನಿಸಿದನು, ಆದರೆ ಮೀರಾ ಕೇಳಲು ತಯಾರಿರಲಿಲ್ಲ. ಅವಳು ಅಳಲಾರಂಭಿಸಿದಳು ಮತ್ತು ಕೋರ್ಟ್ನ ಹೊರಗಡೆಯೇ ಕುಳಿತು ಬಿಟ್ಟಳು. ಮೀಡಿಯಾದವರು ಇದೆಲ್ಲವನ್ನು ರೆಕಾರ್ಡ್ ಮಾಡುತ್ತಿದ್ದರು. ಅರ್ಜುನ್ನ ಪ್ರತಿಷ್ಠೆ ಇನ್ನೂ ಹಾಳಾಯಿತು. ಮುಂದಿನ ಕೆಲವು ವಾರಗಳಲ್ಲಿ ಸುದ್ದಿಗಳು ಇನ್ನೂ ವೇಗವಾಗಿ ಹರಡಿದವು. ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ಟ್ಯಾಗ್ ಟ್ರೆಂಡ್ ಆಗಲಾರಂಭಿಸಿದವು. ಜಸ್ಟಿಸ್ ಫಾರ್ ಇಶಿತಾ ಮತ್ತು ಅರ್ಜುನ್ ಎಕ್ಸ್ಪೋಸ್ಡ್. ಕಂಪನಿಯ ಇನ್ವೆಸ್ಟರ್ಗಳು ಕೂಡ ಚಿಂತಿತರಾದರು. ಅವರು ಅರ್ಜುನ್ಗೆ ಹಲವು ಬಾರಿ ಫೋನ್ ಮಾಡಿ ಇದೆಲ್ಲ ಏನು ನಡೆಯುತ್ತಿದೆ ಎಂದು ಕೇಳಿದರು. ಕೆಲವು ಇನ್ವೆಸ್ಟರ್ಗಳು ತಮ್ಮ ಹೂಡಿಕೆಯನ್ನು ಮರಳಿ ಪಡೆಯುವುದಾಗಿ ಬೆದರಿಕೆ ಕೂಡ ಹಾಕಿದರು. ಕಂಪನಿಯ ಉದ್ಯೋಗಿಗಳು ಕೂಡ ಆತಂಕದಲ್ಲಿದ್ದರು. ಅವರಿಗೆ ಕಂಪನಿಯ ಭವಿಷ್ಯ ಅಂಧಕಾರದಲ್ಲಿದೆ ಎಂದು ಅನ್ನಿಸಿತ್ತು. ಕೆಲವು ಉದ್ಯೋಗಿಗಳು ಕೆಲಸ ಬಿಡುವ ನಿರ್ಧಾರ ಕೂಡ ಮಾಡಿದರು. ಅರ್ಜುನ್ನ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಲಾರಂಭಿಸಿತು. ಇದೆಲ್ಲದರ ನಡುವೆ ಮೀರಾ ಒಂದು ಆಘಾತಕಾರಿ ಹೆಜ್ಜೆ ಇಟ್ಟಳು. ಅವಳು ತನ್ನದೇ ಆದ ಬೇರೆ ವಕೀಲನನ್ನು ನೇಮಿಸಿಕೊಂಡಳು ಮತ್ತು ಕೋರ್ಟ್ನಲ್ಲಿ ಒಂದು ಸ್ಟೇಟ್ಮೆಂಟ್ ನೀಡಿದಳು. ಅಂದರೆ ಅರ್ಜುನ್ ಅವಳಿಗೂ ಕೂಡ ಮೋಸ ಮಾಡಿದ್ದಾನೆ ಎಂದು ಅವಳು ಹೇಳಿದಳು. ಅರ್ಜುನ್ ಅವಳಿಗೆ ಸುಳ್ಳು ಭರವಸೆಗಳನ್ನು ನೀಡಿದ್ದನು. ಇಶಿತಾಳಿಗೆ ಡಿವೋರ್ಸ್ ನೀಡಿ ಅವಳನ್ನು ಮದುವೆಯಾಗುವುದಾಗಿ ಹೇಳಿದ್ದನು ಮತ್ತು ಕಂಪನಿಯಲ್ಲಿ ಅವಳಿಗೆ ಸಮಾನ ಪಾಲು ನೀಡುವುದಾಗಿ ಹೇಳಿದ್ದನು. ಆದರೆ ವಾಸ್ತವದಲ್ಲಿ ಅರ್ಜುನ್ ಕೇವಲ ಅವಳನ್ನು ಬಳಸಿಕೊಳ್ಳುತ್ತಿದ್ದನು. ಇದನ್ನು ಕೇಳಿ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ಆದರೆ ಜೊತೆಗೆ ನನಗೆ ಅನಿಸಿತು, ಅಂದರೆ ಮೀರಾ ಕೂಡ ಒಂದು ರೀತಿಯಲ್ಲಿ ಅರ್ಜುನ್ಗೆ ಬಲಿಯಾಗಿದ್ದಾಳೆ ಎಂದು. ಆದರೂ ಸಹ ಅವಳು ನನ್ನ ಜೊತೆ ಮಾಡಿದ್ದು ತಪ್ಪಾಗಿತ್ತು. ಕೋರ್ಟ್ ಮೀರಾಳ ಸ್ಟೇಟ್ಮೆಂಟನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿತ್ತು ಮತ್ತು ಇದು ಅರ್ಜುನ್ ವಿರುದ್ಧ ಮತ್ತೊಂದು ಪುರಾವೆಯಾಯಿತು. ಈಗ ಅರ್ಜುನ್ ಸಂಪೂರ್ಣವಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದನು. ಅವನ ಸ್ವಂತ ವಕೀಲನೇ ಅವನಿಗೆ ಸಲಹೆ ನೀಡಿದನು, ಅಂದರೆ ಅವನು ನನ್ನ ಜೊತೆ ಒಪ್ಪಂದ ಮಾಡಿಕೊಳ್ಳಲಿ ಎಂದು, ಏಕೆಂದರೆ ಕೇಸ್ ಗೆಲ್ಲುವ ಭರವಸೆ ಬಹಳ ಕಡಿಮೆ ಇತ್ತು. ಆದರೆ ಅರ್ಜುನ್ನ ಅಹಂಕಾರ ಇನ್ನೂ ಮುಗಿದಿರಲಿಲ್ಲ.
ಅವನು ಒಪ್ಪಂದ ಮಾಡಿಕೊಳ್ಳಲು ನಿರಾಕರಿಸಿದನು ಮತ್ತು ತಾನು ಹೋರಾಡುವುದಾಗಿ ಹೇಳಿದನು. ಆದರೆ ಈಗ ಅವನ ಹತ್ತಿರ ಹೋರಾಡಲು ಏನೂ ಉಳಿದಿರಲಿಲ್ಲ. ಎಲ್ಲ ಸಾಕ್ಷ್ಯಗಳು ನನ್ನ ಪರವಾಗಿದ್ದವು ಮತ್ತು ರಿವರ್ಷನ್ ಕ್ಲಾಸ್ನ ಕಾನೂನು ಆಧಾರ ಎಷ್ಟೊಂದು ಬಲವಾಗಿತ್ತೆಂದರೆ ಯಾವುದೇ ಜಡ್ಜ್ ಅದನ್ನು ನಿರ್ಲಕ್ಷಿಸಲು ಸಾಧ್ಯವಿರಲಿಲ್ಲ. ಮುಂದಿನ ವಿಚಾರಣೆಯಲ್ಲಿ ರವೀಂದ್ರ ಅವರು ಇನ್ನೂ ಕೆಲವು ಪುರಾವೆಗಳನ್ನು ಮಂಡಿಸಿದರು. ಅಂದರೆ ಅರ್ಜುನ್ ಕಂಪನಿಯ ಹೆಸರಿನಲ್ಲಿ ಹಲವು ಲೋನ್ಗಳನ್ನು ಪಡೆದಿದ್ದನು ಮತ್ತು ಆ ಹಣವನ್ನು ಸಹ ತಪ್ಪಾಗಿ ಬಳಸಲಾಗಿತ್ತು ಎಂಬುದನ್ನು ಅವರು ತೋರಿಸಿದರು. ಸ್ವಲ್ಪ ಹಣವನ್ನು ಮೀರಾಳ ಹೆಸರಿನಲ್ಲಿ ಕೊಂಡುಕೊಂಡ ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಲಾಗಿತ್ತು. ಸ್ವಲ್ಪ ಹಣವನ್ನು ವಿದೇಶಿ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಜಡ್ಜ್ ಎಲ್ಲ ಪುರಾವೆಗಳನ್ನು ನೋಡಿದರು ಮತ್ತು ನಂತರ ಅರ್ಜುನ್ನನ್ನು ಪ್ರಶ್ನಿಸಿದರು. ಮಿಸ್ಟರ್ ಶರ್ಮಾ, ನಿಮ್ಮ ಹತ್ತಿರ ಈ ಆರೋಪಗಳಿಗೆ ಯಾವುದಾದರೂ ಉತ್ತರ ಇದೆಯೇ? ಅರ್ಜುನ್ ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವನ ಮುಖ ಬೆಳ್ಳಗಾಗಿ ಹೋಗಿತ್ತು. ಅವನ ವಕೀಲ ಕೆಲವು ವಾದಗಳನ್ನು ಮಂಡಿಸಲು ಪ್ರಯತ್ನಿಸಿದನು, ಆದರೆ ಎಲ್ಲವೂ ವ್ಯರ್ಥವಾಯಿತು. ಕೋರ್ಟ್ನ 3ನೇ ವಿಚಾರಣೆಯಲ್ಲಿ ಜಡ್ಜ್ ಕೊನೆಗೂ ತಮ್ಮ ತೀರ್ಪನ್ನು ಘೋಷಿಸಿದರು. ಜಡ್ಜ್ ಹೇಳಿದರು, ಈ ಕೋರ್ಟ್ನ ಮುಂದೆ ಮಂಡಿಸಲಾದ ಎಲ್ಲ ಪುರಾವೆಗಳನ್ನು ನೋಡಿದ ಮೇಲೆ ಇದು ಸ್ಪಷ್ಟವಾಗಿದೆ. ಅಂದರೆ ಮಿಸ್ಟರ್ ಅರ್ಜುನ್ ಶರ್ಮಾ ತಮ್ಮ ಪತ್ನಿ ಇಶಿತಾ ಶರ್ಮಾ ಅವರಿಗೆ ಮೋಸ ಮಾಡಿದ್ದಾರೆ. ಅವರು ಕಾಂಟ್ರಾಕ್ಟ್ನ ರಿವರ್ಷನ್ ಕ್ಲಾಸ್ ಅನ್ನು ಉಲ್ಲಂಘಿಸಿದ್ದಾರೆ. ಆದ್ದರಿಂದ ಈ ಕೋರ್ಟ್ನ ತೀರ್ಪೇನೆಂದರೆ ಕಂಪನಿಯ 72% ಪಾಲುದಾರಿಕೆಯನ್ನು ಮರಳಿ ಇಶಿತಾ ಶರ್ಮಾ ಅವರ ಹೆಸರಿಗೆ ಮಾಡಬೇಕು. ಜೊತೆಗೆ ಮಿಸ್ಟರ್ ಅರ್ಜುನ್ ಶರ್ಮಾ ಮತ್ತು ಮಿಸ್ ಮೀರಾ ಕಪೂರ್ ಅವರನ್ನು ಕಂಪನಿಯ ಎಲ್ಲ ಹುದ್ದೆಗಳಿಂದ ತಕ್ಷಣವೇ ವಜಾಗೊಳಿಸಲಾಗುತ್ತಿದೆ. ಯಾವಾಗ ಜಡ್ಜ್ ಈ ತೀರ್ಪು ನೀಡಿದರೋ ಆಗ ನನ್ನ ಹೆಗಲ ಮೇಲಿದ್ದ ಒಂದು ಬಹಳ ದೊಡ್ಡ ಹೊರೆ ಇಳಿದು ಹೋಯಿತು. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಆದರೆ ಈ ಬಾರಿ ಅವು ಸಂತೋಷದ ಕಣ್ಣೀರುಗಳಾಗಿದ್ದವು. ರವೀಂದ್ರ ಅವರು ನನಗೆ ಅಭಿನಂದನೆ ತಿಳಿಸಿದರು. ಕವಿತಾ ನನ್ನನ್ನು ಅಪ್ಪಿಕೊಂಡಳು. ನಾವು ಗೆದ್ದಿದ್ದೆವು. ಅರ್ಜುನ್ ಅಲ್ಲಿಯೇ ಕುಳಿತಿದ್ದನು. ಮೀರಾ ತನ್ನ ತಲೆ ಹಿಡಿದುಕೊಂಡು ಅಳುತ್ತಿದ್ದಳು. ಅವರ ಎಲ್ಲ ಯೋಜನೆಗಳು ಧೂಳಿಪಟವಾಗಿದ್ದವು. ಅವರು ನನ್ನನ್ನು ಬಹಳ ಸುಲಭವಾಗಿ ಹೊರಹಾಕಬಹುದು ಎಂದು ಅಂದುಕೊಂಡಿದ್ದರು. ಆದರೆ ನಾನು ಅಷ್ಟೊಂದು ಸುಲಭವಾಗಿ ಸೋಲೊಪ್ಪಿಕೊಳ್ಳುವವಳಲ್ಲ ಎಂದು ಅವರಿಗೆ ತಿಳಿದಿರಲಿಲ್ಲ. ಕೋರ್ಟ್ನಿಂದ ಹೊರಬರುವಾಗ ಮೀಡಿಯಾದವರು ನನ್ನನ್ನು ಹಲವು ಪ್ರಶ್ನೆಗಳನ್ನು ಕೇಳಿದರು. ನಾನು ಬಹಳ ಶಾಂತವಾಗಿ ಹೇಳಿದೆ, ನಾನು ಕೇವಲ ನನ್ನ ಹಕ್ಕನ್ನು ಪಡೆಯುತ್ತಿದ್ದೇನೆ ಎಂದೆ. ಮುಂದಿನ ಕೆಲವು ದಿನಗಳಲ್ಲಿ ಕಂಪನಿಯ ಸಂಪೂರ್ಣ ಕಂಟ್ರೋಲ್ ನನ್ನ ಕೈಗೆ ಬಂದಿತ್ತು. ನಾನು ಎಲ್ಲಕ್ಕಿಂತ ಮೊದಲು ಎಲ್ಲ ಉದ್ಯೋಗಿಗಳ ಜೊತೆ ಮೀಟಿಂಗ್ ಮಾಡಿದೆ ಮತ್ತು ಅವರಿಗೆ ಭರವಸೆ ನೀಡಿದೆ. ನಾನು ಹೇಳಿದೆ, ನನಗೆ ತಿಳಿದಿದೆ ಕಳೆದ ಕೆಲವು ತಿಂಗಳುಗಳು ಬಹಳ ಕಷ್ಟಕರವಾಗಿದ್ದವು ಎಂದು. ಆದರೆ ಈಗ ನಾವೆಲ್ಲರೂ ಜೊತೆಯಾಗಿ ಈ ಕಂಪನಿಯನ್ನು ಮತ್ತೆ ಕಟ್ಟಿ ಬೆಳೆಸೋಣ. ಉದ್ಯೋಗಿಗಳು ನನ್ನನ್ನು ಬೆಂಬಲಿಸಿದರು. ಹಲವು ಜನರು ಹೇಳಿದರು, ಅಂದರೆ ಅವರು ಮೊದಲಿನಿಂದಲೂ ನನ್ನ ಪರಿಶ್ರಮವನ್ನು ನೋಡುತ್ತಿದ್ದರು ಮತ್ತು ಕಂಪನಿಯಲ್ಲಿ ನನ್ನ ದೊಡ್ಡ ಕೊಡುಗೆ ಇದೆ ಎಂಬುದು ಅವರಿಗೆ ತಿಳಿದಿತ್ತು ಎಂದರು. ಕಂಪನಿ ಈಗ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತದೆ ಎಂದು ಅವರಿಗೆ ಸಂತೋಷವಿತ್ತು. ನಾನು ಕಂಪನಿಯಲ್ಲಿ ಕೆಲವು ದೊಡ್ಡ ಬದಲಾವಣೆಗಳನ್ನು ಮಾಡಿದೆ. ಎಲ್ಲಕ್ಕಿಂತ ಮೊದಲು ನಾನು ಒಂದು ಹೊಸ ಮ್ಯಾನೇಜ್ಮೆಂಟ್ ಟೀಮ್ ಕಟ್ಟಿದೆ. ಅದರಲ್ಲಿ ಪ್ರಾಮಾಣಿಕ ಮತ್ತು ಸಾಮರ್ಥ್ಯವಿರುವ ಜನರು ಇದ್ದರು. ನಾನು ಭವಿಷ್ಯದಲ್ಲಿ ಯಾವುದೇ ವಂಚನೆ ನಡೆಯಬಾರದು ಎಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ನಾನು ಕಂಪನಿಯ ವಿಷನ್ ಮತ್ತು ಮಿಷನ್ ಅನ್ನು ಮತ್ತೆ ವ್ಯಾಖ್ಯಾನಿಸಿದೆ ಮತ್ತು ಅತ್ಯಂತ ಮುಖ್ಯವಾಗಿ ನಾನು ಉದ್ಯೋಗಿಗಳ ಜೊತೆ ಒಂದು ಮುಕ್ತ ಮತ್ತು ಪಾರದರ್ಶಕ ಸಂಸ್ಕೃತಿಯನ್ನು ನಿರ್ಮಿಸಿದೆ. ಮೊದಲ 6 ತಿಂಗಳಲ್ಲಿ ಕಂಪನಿ ತನ್ನ ಕಳೆದುಹೋದ ಪ್ರತಿಷ್ಠೆಯನ್ನು ಮರಳಿ ಪಡೆಯಲು ಶುರುಮಾಡಿತು. ಕೆಲವು ಹೋದ ಇನ್ವೆಸ್ಟರ್ಗಳು ವಾಪಸ್ ಬಂದರು. ಹೊಸ ಪ್ರಾಜೆಕ್ಟ್ಗಳು ಬರಲಾರಂಭಿಸಿದವು ಮತ್ತು ನಿಧಾನವಾಗಿ ಕಂಪನಿ ಮತ್ತೆ ಯಶಸ್ಸಿನ ಹಾದಿಯಲ್ಲಿ ಸಾಗಿತು. ಆದರೆ ಈ ಪಯಣದಲ್ಲಿ ಅತಿದೊಡ್ಡ ಪಾಠವೇನೆಂದರೆ ನನ್ನ ಮೇಲೆ ನಾನು ನಂಬಿಕೆ ಇಟ್ಟುಕೊಳ್ಳುವುದು ತುಂಬ ಮುಖ್ಯವಾಗಿತ್ತು. ನಾನು ನನ್ನ ಶಕ್ತಿಯನ್ನು ಗುರುತಿಸಿದೆ. ನನ್ನ ಹಕ್ಕಿಗಾಗಿ ಹೋರಾಡಿದೆ. ಒಂದು ವೇಳೆ ನಾನು ಮೌನವಾಗಿದ್ದರೆ ಅರ್ಜುನ್ ಮತ್ತು ಮೀರಾ ನನ್ನನ್ನು ಸಂಪೂರ್ಣವಾಗಿ ಅಳಿಸಿ ಹಾಕುತ್ತಿದ್ದರು ಎಂದು ನನಗೆ ತಿಳಿದಿತ್ತು. ಅರ್ಜುನ್ ಬಗ್ಗೆ ಹೇಳುವುದಾದರೆ ಅವನು ಕಂಪನಿಯಿಂದ ಸಂಪೂರ್ಣವಾಗಿ ಹೊರಬಿದ್ದನು. ಅವನು ಒಂದು ಸಣ್ಣ ಕನ್ಸಲ್ಟೆನ್ಸಿ ಶುರು ಮಾಡಿದನು. ಆದರೆ ಅವನ ಆ ಗುರುತು, ಆ ವೈಭವ ಎಲ್ಲವೂ ಮುಗಿದು ಹೋಯಿತು. ಜನರು ಅವನನ್ನು ಒಬ್ಬ ಮೋಸಗಾರ ಎಂದು ಗುರುತಿಸಲಾರಂಭಿಸಿದರು ಮತ್ತು ಮೀರಾ ಅವಳು ನಗರ ಬಿಟ್ಟು ಎಲ್ಲೋ ದೂರ ಹೋದಳು. ಅವಳ ಜೀವನವು ನಾಶವಾಯಿತು. ಕೆಲವು ಜನರು ನನ್ನನ್ನು ಕೇಳಿದರು, ಇಶಿತಾ, ನಿನಗೆ ಅರ್ಜುನ್ ಮೇಲೆ ಸಿಟ್ಟು ಬರುವುದಿಲ್ಲವೇ ಎಂದು. ನಾನು ಹೇಳಿದೆ, ಸಿಟ್ಟು ಖಂಡಿತ ಬರುತ್ತದೆ, ಆದರೆ ಅದಕ್ಕಿಂತ ಹೆಚ್ಚು ನನಗೆ ಬೇಸರವಾಗುತ್ತದೆ, ಏಕೆಂದರೆ ಒಬ್ಬ ಮನುಷ್ಯ ಇಷ್ಟೊಂದು ಬದಲಾಗಲು ಸಾಧ್ಯವೇ ಎಂದು. ಆದರೆ ನಾನು ಈಗ ಮುಂದೆ ಹೋಗಿದ್ದೇನೆ. ನಾನು ಆ ಭೂತಕಾಲದಲ್ಲಿ ಇರಲು ಬಯಸುವುದಿಲ್ಲ. ನಾನು ನನ್ನ ಭವಿಷ್ಯದ ಮೇಲೆ ಫೋಕಸ್ ಮಾಡುತ್ತಿದ್ದೇನೆ ಮತ್ತು ನಿಜ ಹೇಳಬೇಕೆಂದರೆ ನನ್ನ ಭವಿಷ್ಯ ಈಗ ಬಹಳ ಉಜ್ವಲವಾಗಿದೆ. ನಾನು ಕೇವಲ ನನ್ನ ಹಕ್ಕನ್ನು ಮರಳಿ ಪಡೆಯಲಿಲ್ಲ, ಬದಲಾಗಿ ನನ್ನನ್ನು ನಾನು ಮತ್ತೆ ಕಂಡುಕೊಂಡೆ. ನಾನು ಈಗ ಕೇವಲ ಯಾರೋ ಒಬ್ಬರ ಹೆಂಡತಿಯಲ್ಲ,
ನಾನು ಒಬ್ಬ ಸಫಲ ಉದ್ಯಮಿ, ಒಬ್ಬ ಲೀಡರ್, ಒಬ್ಬ ಫೈಟರ್. ಕೆಲವು ತಿಂಗಳ ಹಿಂದೆ ಕಂಪನಿ ಒಂದು ದೊಡ್ಡ ಅವಾರ್ಡ್ ಪಡೆಯಿತು. ನನ್ನನ್ನು ಸ್ಟೇಜ್ ಮೇಲೆ ಕರೆಯಲಾಯಿತು ಮತ್ತು ನನಗೆ ಬೆಸ್ಟ್ ಎಂಟರ್ಪ್ರೆನ್ಯೂರ್ ಆಫ್ ದಿ ಇಯರ್ ಪ್ರಶಸ್ತಿ ನೀಡಲಾಯಿತು. ನಾನು ಸ್ಟೇಜ್ ಮೇಲೆ ನಿಂತಾಗ ಮತ್ತು ಜನರು ನನಗಾಗಿ ಚಪ್ಪಾಳೆ ತಟ್ಟುತ್ತಿದ್ದಾಗ ನನಗೆ ನನ್ನ ತಾಯಿ ನೆನಪಾದರು. ಅವರು ಮೇಲಿಂದ ನನ್ನನ್ನು ನೋಡುತ್ತಿದ್ದಾರೆ ಮತ್ತು ಹೆಮ್ಮೆ ಪಡುತ್ತಿದ್ದಾರೆ ಎಂದು ನನಗೆ ಅನ್ನಿಸಿತು. ನಾನು ನನ್ನ ಸ್ಪೀಚ್ನಲ್ಲಿ ಹೇಳಿದೆ, ನಾನು ಇಂದು ಇಲ್ಲಿದ್ದೇನೆ ಏಕೆಂದರೆ ನಾನು ಸೋಲೊಪ್ಪಿಕೊಳ್ಳಲಿಲ್ಲ. ಕಷ್ಟದ ಹಾದಿಯಲ್ಲಿ ಸಾಗುತ್ತಿರುವ ಎಲ್ಲ ಮಹಿಳೆಯರಿಗೆ ನಾನು ಈ ಮೆಸೇಜ್ ನೀಡಲು ಬಯಸುತ್ತೇನೆ. ನೀವು ಒಬ್ಬಂಟಿಯಲ್ಲ, ನಿಮ್ಮೊಳಗೆ ಶಕ್ತಿ ಇದೆ, ಬರೀ ಅದನ್ನು ಗುರುತಿಸುವ ಅಗತ್ಯವಿದೆ ಅಷ್ಟೇ. ನಿಮ್ಮ ಹಕ್ಕಿಗಾಗಿ ಹೋರಾಡಿ ಮತ್ತು ನಿಮ್ಮ ಗುರುತನ್ನು ಅಳಿಸಲು ಯಾರಿಗೂ ಅವಕಾಶ ನೀಡಬೇಡಿ. ಅಂದು ರಾತ್ರಿ ನಾನು ಮನೆಗೆ ಮರಳಿದಾಗ ನನ್ನ ತಾಯಿಯ ಫೋಟೋದ ಮುಂದೆ ಆ ಅವಾರ್ಡ್ ಇಟ್ಟು ಹೇಳಿದೆ, ಅಮ್ಮ, ಜೀವನದಲ್ಲಿ ಎಂದಿಗೂ ದುರ್ಬಲಳಾಗಬೇಡ ಎಂದು ನೀವು ನನಗೆ ಕಲಿಸಿದ್ದೀರಿ. ಇಂದು ನಾನು ನಿಮ್ಮ ಆ ಪಾಠದಂತೆ ಬದುಕಿದ್ದೇನೆ. ಧನ್ಯವಾದಗಳು. ಇಂದು ನಾನು ಹಿಂತಿರುಗಿ ನೋಡಿದಾಗ ಆ ಎಲ್ಲ ನೋವು, ಆ ಎಲ್ಲ ಸಂಕಷ್ಟಗಳು ಅಗತ್ಯವಾಗಿದ್ದವು ಎಂದು ನನಗೆ ಅನ್ನಿಸುತ್ತದೆ. ಏಕೆಂದರೆ ಆ ನೋವೇ ಇಂದು ನನ್ನನ್ನು ಈ ಇಶಿತಾಳನ್ನಾಗಿ ರೂಪಿಸಿದೆ. ಒಬ್ಬ ಗಟ್ಟಿಯಾದ, ಸ್ವಾವಲಂಬಿ ಮತ್ತು ಆತ್ಮವಿಶ್ವಾಸವಿರುವ ಮಹಿಳೆ. ಒಂದು ವೇಳೆ ಇಂದು ನನಗೆ ಅರ್ಜುನ್ ಎಲ್ಲಾದರೂ ಕಂಡರೆ ನಾನು ಅವನನ್ನು ದ್ವೇಷಿಸುವುದಿಲ್ಲ. ನಾನು ಅವನಿಗೆ ಕೇವಲ ಇಷ್ಟೇ ಹೇಳುತ್ತೇನೆ, ಧನ್ಯವಾದಗಳು ಅರ್ಜುನ್. ಏಕೆಂದರೆ ನೀನು ನನಗೆ ಮೋಸ ಮಾಡಿದ್ದಕ್ಕೆ. ಏಕೆಂದರೆ ಒಂದು ವೇಳೆ ನೀನು ನನಗೆ ಮೋಸ ಮಾಡಿರದಿದ್ದರೆ ಬಹುಶಃ ನನ್ನೊಳಗೆ ಅದೆಷ್ಟು ಶಕ್ತಿ ಇದೆ ಎಂಬುದು ನನಗೆ ತಿಳಿಯುತ್ತಲೇ ಇರಲಿಲ್ಲ. ನಿನ್ನ ಮೋಸವೇ ನನಗೆ ನನ್ನ ಅಸಲಿ ಗುರುತನ್ನು ನೀಡಿತು. ಇಂದು ನಾನು ಸಂತೋಷವಾಗಿದ್ದೇನೆ, ನಾನು ತೃಪ್ತಳಾಗಿದ್ದೇನೆ, ನಾನು ಪರಿಪೂರ್ಣಳಾಗಿದ್ದೇನೆ ಮತ್ತು ಅತಿ ಮುಖ್ಯವಾಗಿ ನಾನು ನಾನಾಗಿದ್ದೇನೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.